ಹಲೋ ಮಕ್ಕಳೇ, ಫಿಸಿಕ್ಸ್ ಮೆಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋನಲ್ಲಿ ತುಂಬ ಮುಖ್ಯವಾದ ವಿಚಾರನ ನಾವು ಮಾತಾಡ್ತಾ ಬರ್ತೀವಿ, ವಿಚ್ ಈಸ್ ಹ್ಯಾಪನಿಂಗ್ ಪ್ರೆಸೆಂಟ್ಲಿ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ KCET 2026 ಅಪ್ಲಿಕೇಶನ್. ಓಕೆ, ಸೊ 2026 ಕರ್ನಾಟಕ CET ಎಕ್ಸಾಮಿನ ಅಪ್ಲಿಕೇಶನನ್ನು ಹೇಗೆ ಹಾಕೋದು? ಓಕೆ, ಸೊ ಹೌ ಕ್ಯಾನ್ ವಿ ಅಪ್ಲೈ, ಹೌ ಕ್ಯಾನ್ ವಿ ಎಡಿಟ್ ಆ್ಯಂಡ್ ಸೊ ಇದಕ್ಕೆ ಪ್ರೊಸೀಜರ್ಸ್ ಏನೇನು, ಸೊ ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ಈ ಒಂದು ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ವಿಚಾರಗಳಿದೆ, ಆಯಿತಾ? ಸೊ ಆ್ಯಂಡ್ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ CET. ಓಕೆ, ಸೊ ಈ ಒಂದು ವಿಡಿಯೋ ನೋಡಿ ನೀವು ಅಪ್ಲೈ ಮಾಡಿದ್ರೆ ಮುಂದೆ ಬರುವಂತಹ ಕನ್ಫ್ಯೂಷನ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದು ನನ್ನ ಭಾವನೆ. ಓಕೆ, ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ. ಆ್ಯಂಡ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಸೊ ದಟ್ ಅವರಿಗೂ ಕೂಡ ಯೂಸ್ ಆಗಲಿ ಅನ್ನೋದು ಅಂತ ಕೇಳ್ಕೊಳ್ತಾ. ಓಕೆ, ಸೊ ನಾವು ಲೆಟ್ ಅಸ್ ಎಂಟರ್ ಇಂಟು the information, okay, so which I need to give you. Okay, so as you can see on the screen, KCET ಆನ್ಲೈನ್ ಅಪ್ಲಿಕೇಶನ್ ಸ್ಟೆಪ್ ಬೈ ಸ್ಟೆಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕಿಂತ ಮುಂಚೆ ಕರ್ನಾಟಕ CET ವೆಬ್ಸೈಟಲ್ಲಿ ಆಲ್ರೆಡಿ ಈಗ ನಮಗೆ ಅಪ್ಲಿಕೇಶನ್ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಆ್ಯಂಡ್ ಅದಕ್ಕಿಂತ ಮುಂಚೆ ಆ ಅಪ್ಲಿಕೇಶನ್ ಲಿಂಕ್ ಜೊತೆಗೆ ದೇ ಹ್ಯಾವ್ ಗಿವನ್ ದ ಇನ್ಫಾರ್ಮೇಷನ್ ಬುಲೆಟಿನ್. ಆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ನಮಗೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಪೇಜ್ ಕೊಟ್ಟಿದ್ದಾರೆ. ಸೊ ಅಂದರೆ ಅರ್ಥ, ಯಾವ ಟೈಮಲ್ಲಿ ಏನೇನು ಪ್ರೊಸೀಜರ್ಸ್ ನಡೆಯುತ್ತೆ, ಅದಕ್ಕೆ ಡೇಟ್ಸ್ ಏನು ಆ್ಯಂಡ್ ಅದಕ್ಕೆ ಟೈಮ್ ಏನು ಅನ್ನೋದನ್ನು ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಹೋಸ್ಟಿಂಗ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಆನ್ KEA ವೆಬ್ಸೈಟ್. ಸೊ 17ನೇ ತಾರೀಕು 11 ಗಂಟೆಯಲ್ಲಿ ಆಲ್ರೆಡಿ ಇದು ಹೋಸ್ಟ್ ಆಗಿದೆ. ಸೊ ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಆನ್ ಆನ್ಲೈನ್. ಸೊ ಫ್ರಮ್ 11 AM 17 ಅದೇ ಡೇಟು ಅದೇ ಟೈಮಿಂದ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ ದ ರೆಸ್ಪೆಕ್ಟಿವ್ ಕಾಲೇಜಸ್ ಆಸ್ ಪರ್ ದ ಕ್ಲೈಮ್ ಸರ್ಟಿಫಿಕೇಟ್. ಸೊ ನಿಮಗೆ 20ನೇ ತಾರೀಕಿಂದ 20/1/2026 ಇಂದ 20/2/2026ನೇ ತಾರೀಕಿನ ತನಕ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ತಾ ಹೋಗುತ್ತೆ. ಸೊ ಈ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಇಟ್ಕೋಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಕಂಪ್ಲೀಟ್ ಪ್ಯಾಕೇಜನ್ನು ಈ ಒಂದು ವಿಡಿಯೋನಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಆನ್ಲೈನಲ್ಲಿ ಲಾಸ್ಟ್ ಡೇಟ್ ಯಾವತ್ತು? 16/2, ದಟ್ ಮೀನ್ಸ್ February 16th. ಓಕೆ, ಸೊ ಅಪ್ ಟು 12 PM ತನಕ ಟೈಮ್ ಇರುತ್ತೆ. 11:59 PM ತನಕ ಟೈಮ್ ಇರುತ್ತೆ. ಸೊ ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಬಟ್ ಲಾಸ್ಟ್ ಡೇ ತನಕ ರಶ್ ಮಾಡೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಸೀನಿಯರ್ಸಿಂದ, ಜೊತೆಗೆ ಈ ರೀತಿ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಯಾವ್ದಾರು ಇನ್ಫಾರ್ಮೇಷನ್ ಇದ್ದರೆ ಪ್ರಾಪರ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಡೇ ಕಂಪ್ಲೀಟ್ಲಿ ನಿಯರ್ಲಿ 3 to 4 hours ಒಂದು ಟೈಮನ್ನು ಡೆಡಿಕೇಟ್ ಮಾಡಬೇಕಾಗುತ್ತೆ, ಕ್ಲಿಯರಾಗಿ ವಿತೌಟ್ ಎನಿ ಎರರ್ಸನ್ನು ಅಪ್ಲಿಕೇಶನ್ ಹಾಕಬೇಕು ಅಂದರೆ. ಸೊ ಹಾಗಾಗಿ ಒಂದು ದಿನ ಫ್ರೀ ಮಾಡ್ಕೊಂಡು, ಎಕ್ಸಾಮ್ ಇಲ್ದಲೇ ಇರೋ ದಿನ, ಆಮೇಲೆ ಇದ್ರ ಬಗ್ಗೆ ತಿಳಿದಂತಹ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಬ್ಲೈಂಡ್ ಆಗಿ ಅಂದರೆ ಏನೂ ಗೊತ್ತಿಲ್ಲದಲ್ಲೇ ಸುಮ್ಮನೆ ಹೋಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ಆಮೇಲೆ ಸುಮ್ಮನೆ ತುಂಬ ಪ್ರಾಬ್ಲಮ್ಸ್ ಅಥವಾ ಡೌಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಎಸ್. ಸೊ ಅದಾದಮೇಲೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀಸ್ ಆನ್ಲೈನಲ್ಲೇ ಲಾಸ್ಟ್ ಡೇ ಯಾವತ್ತು ಅಂತ ಹೇಳಿದ್ರೆ ಸೊ February 18th 2026 ಇರುತ್ತೆ. ಯೂಶ್ವಲಿ ಅಪ್ಲಿಕೇಶನ್ ಹಾಕಿದ ದಿನ ಅಲ್ಲಿ ನಿಮಗೆ ಪೇಮೆಂಟಿಂದು ಆಪ್ಷನ್ ತೋರಿಸುತ್ತೆ, ಅದನ್ನು ನೀವು ಕೂಡ ಅಪ್ಲೈ ಮಾಡ್ಬೋದು. ವಿ ವಿಲ್ ಸಿ ದಟ್ ಒನ್ ಇನ್ ಟುಡೇಸ್ ವಿಡಿಯೋ. ಓಕೆ, ಸೊ ಅದಾದಮೇಲೆ ಬೇರೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಕಂಪ್ಲೀಟಾಗಿ ಇಲ್ಲಿದೆ. ಸೊ ಇದು ನಿಮಗೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಸಿಗುತ್ತೆ. ಇನ್ಫಾರ್ಮೇಷನ್ ಬುಲೆಟಿನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಅಪ್ಲೈ ಮಾಡುವಂತಹ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಜೊತೆಗೆ ಹೇಗೆ ಅಪ್ಲೈ ಮಾಡುವಂತಹ ಲಿಂಕನ್ನು ಆಕ್ಸೆಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ಹೇಳ್ತಾ ಬರ್ತೀನಿ. ಓಕೆ, ಎಸ್. ಸೊ ಡೇಟ್ಸ್, ಎಕ್ಸಾಮ್ ಡೇಟ್ಸ್ಗಳು ಕೊಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಯಾವತ್ತಿದೆ? ಸೊ 23rd, 4th, April 23rd 2026, April 24th 2026 ಗುರುವಾರ ಮತ್ತು ಶುಕ್ರವಾರ. ಓಕೆ, ಏನು ಎಕ್ಸಾಮ್ ಡೇಟ್ಸ್ ಇದೆ. ಸೊ ದಿಸ್ ಈಸ್ ದ ಡೇಟ್. ಬೆಳಗ್ಗೆ 10:30 to 11:50 ವಿ ಹ್ಯಾವ್ ಫಿಸಿಕ್ಸ್, 2:30 to 3:50 ವಿ ಹ್ಯಾವ್ ಕೆಮಿಸ್ಟ್ರಿ, ಆ್ಯಂಡ್ ಶುಕ್ರವಾರ 10:30 to 11:50 ಮ್ಯಾಥಮೆಟಿಕ್ಸ್, 2:30 to 3:50 ಓಕೆ ವಿ ಹ್ಯಾವ್ ಬಯಾಲಜಿ. ಓಕೆ, ಸೊ ದೀಸ್ ಆರ್ ದ ಎಕ್ಸಾಮ್ ಡೇಟ್ಸ್, ಆಯಿತಾ? ಓಕೆ, ನಾವು ಈಗ ಸರ್ ನಾನು ಅಪ್ಲೈ ಮಾಡಬೇಕು, ಐ ನೀಡ್ ಟು ಅಪ್ಲೈ ಹಿಯರ್. ವಿ ನೀಡ್ ಟು ಗೋ ಟು ದ ಗೂಗಲಲ್ಲಿ KEA ಹೋಮ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಬೇಕು. ಸೊ ಯು ವಿಲ್ ಗೆಟ್ ಎ ಪೇಜ್ ಲೈಕ್ ದಿಸ್. ಅದಾದಮೇಲೆ ಫಸ್ಟ್ KEA ಹೋಮ್ ಕರ್ನಾಟಕ CET ಏನಿರುತ್ತೆ, ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಎಂಟರ್ ಇನ್ ಟು ದಿಸ್. ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ ಕನ್ನಡ. ಸೊ ನೀವು ಕನ್ನಡ ಓಕೆ ಆಯಿತು ಅಂತ ಹೇಳಿದ್ರೆ ಇದನ್ನು ಆಕ್ಸೆಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಚೇಂಜ್ ದ ಲ್ಯಾಂಗ್ವೇಜ್. ಇಲ್ಲಿ ಸೈಡಲ್ಲಿ ಕನ್ನಡ
ಆ್ಯಂಡ್ ಈ ಕನ್ನಡ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಚೇಂಜ್ ದ ಲ್ಯಾಂಗ್ವೇಜ್ ಟು ಇಂಗ್ಲೀಷ್. ಸೊ ಕನ್ನಡದಲ್ಲಿ ನೀವು ವೆಬ್ ಪೇಜಲ್ಲಿದ್ದಾಗ ಯು ನೀಡ್ ಟು ಗೋ ಟು ಪ್ರವೇಶ, ಆಯಿತಾ. ಸೊ ಎಲ್ಲಿಗೆ ಹೋಗಬೇಕು, ಪ್ರವೇಶ ಅನ್ನೋ ಒಂದು ಆಪ್ಷನಿಗೆ ಹೋಗಬೇಕು. ಆಪ್ಷನಿಗೆ ಹೋಗಾದ್ಮೇಲೆ UGCET 2026 ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಎವ್ರಿ ಟೈಮ್ ಯು ನೀಡ್ ಟು ಗೋ ಟು ದಿಸ್. ಏನು ಕರ್ನಾಟಕ CET ಎಕ್ಸಾಮ್ ಬರೆಯೋರು, ಸೊ ಇಲ್ಲಿಂದನೇ ನೀವು UGCET ಲಿಂಕ್ ಒಳಗಡೆ ಎಂಟರ್ ಆದಷ್ಟು ಒಳ್ಳೆಯದು. ಓಕೆ, ಎಸ್. ಸೊ ಇಲ್ಲ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದಾದರೆ ಹಿಯರ್ ನಾವು ಅಡ್ಮಿಷನ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ UGCET 2026. ನೆಕ್ಸ್ಟ್ ಯು ವಿಲ್ ಎಂಟರ್ ಇನ್ ಟು ದಿಸ್ ಪೇಜ್. ಈ ಒಂದು ಪೇಜಿಗೆ ಎಂಟರ್ ಆಗ್ತೀರಾ. ಕರ್ನಾಟಕ CET 2026 ಎಕ್ಸಾಮ್ ರಿಲೇಟೆಡ್ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ನ ಸರ್ಕ್ಯುಲರ್ಸ್ ಆಗಲಿ ಅಪ್ಡೇಟ್ಸ್ ಆಗಲಿ ಲಿಂಕ್ ಮುಖಾಂತರ ಈ ಒಂದು ಪೇಜಲ್ಲಿ ಕೊಡ್ತಾ ಇರ್ತಾರೆ. ಸೊ ಈಗ ಆ್ಯಸ್ ಆಫ್ ನೋ ವಿ ಹ್ಯಾವ್ 4 ಲಿಂಕ್ಸ್, ಆಯಿತಾ. 4 PDFs ಅಥವಾ 4 ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇದು ಹೋಗ್ತಾ ಹೋಗ್ತಾ ನಿಯರ್ಲಿ ತುಂಬ ಲಿಂಕ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹೊಸ ಲಿಂಕ್ಗಳು ಬಂದಾಗ ಮೇಲ್ಗಡೆ ಅಂದರೆ ಮೇಲ್ಗಡೆ ಪೊಸಿಷನಲ್ಲಿ ಕೊಡುತ್ತೆ, ಹಳೆ ಲಿಂಕ್ಗಳು ಕೆಳಗಡೆ ಹೋಗ್ತಾ ಹೋಗುತ್ತೆ. ಸೊ ನಮಗೆ ಈಗ ಬೇಕಾಗಿರೋದು ಯಾವುದು, ಅಪ್ಲಿಕೇಶನ್. ಓಕೆ, ಸೊ UGCET ಆನ್ಲೈನ್ ಅರ್ಜಿ ಲಿಂಕ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅಪ್ಲಿಕೇಶನ್ ಪೇಜಿಗೆ ಹೋಗ್ತೀರಾ. ಅದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಬುಲೆಟಿನ್ ಏನಿದೆ, ಯು ನೀಡ್ ಟು ಆಕ್ಸೆಸ್ ದಿಸ್. ಸೊ ಇದನ್ನು ಆಕ್ಸೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬುಲೆಟಿನ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದು ಪ್ರಿಂಟ್ಔಟ್ ತೊಗೊಂಡು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಓದಿ. ಸೊ ನಿಮಗೆ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಓಕೆ, ಎಸ್. ಸೊ ನಾವು ನಮಗೆ ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಐ ವಿಲ್ ಎಂಟರ್ ಇನ್ ಟು ದಿಸ್ ಪೇಜ್. ಓಕೆ, ಸೊ ಕಾಮನ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ 2026. ಓಕೆ, ಸೊ ಎಂಟರ್ ಅಪ್ಲಿಕೇಶನ್ ನಂಬರ್ ಈ ಥರ ಎಲ್ಲ ಬರ್ತಾ ಇದೆ. ಸೊ ಇದಕ್ಕಿಂತ ಮುಂಚೆ ನಾವು ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ಆರ್ ರಿಕ್ವೈರ್ಡ್. ಓಕೆ, ಸೊ ಏನು ಡಾಕ್ಯುಮೆಂಟ್ಸ್ ನಮಗೆ ಬೇಕು, ಅಪ್ಲೈ ಮಾಡುವಾಗ ನಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನು. ಓಕೆ, ಸೊ ದಿಸ್ ಈಸ್ ಗಿವನ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅವರೇ ಇದನ್ನು ಅಪ್ಡೇಟ್ ಮಾಡಿರೋದು. ಅಪ್ಲೈ ಮಾಡುವಾಗ ಯು ನೀಡ್ ಟು ಹ್ಯಾವ್ ಓಕೆ, ಸಿ ಹಿಯರ್ SSLC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡು. ಓಕೆ, ಆ್ಯಂಡ್ ಯು ನೀಡ್ ಟು ಹ್ಯಾವ್ JPG ಫಾರ್ಮ್ಯಾಟಲ್ಲಿ ಫೋಟೋ, ದಟ್ ಮೀನ್ಸ್ ಫೋಟೋ ಲೆಸ್ ದ್ಯಾನ್ 50 KB ಇರಬೇಕು. ನಿಮ್ಮ ಸಿಗ್ನೇಚರ್ ಏನಿದೆ ಒಂದು ವೈಟ್ ಶೀಟ್ ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನು ಲೆಸ್ ದ್ಯಾನ್ 50 KBಗೆ ಕನ್ವರ್ಟ್ ಮಾಡ್ಕೊಂಡಿರಬೇಕು. ಆನ್ಲೈನ್ ಟೂಲ್ಸ್ ಇದೆ, ಸೊ ಫ್ರೀ ಟೂಲ್ಸು, ಅದನ್ನು ಯೂಸ್ ಮಾಡಿಕೊಂಡು ನೀವು ಕನ್ವರ್ಟ್ ಮಾಡ್ಕೋಬೇಕು. ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ, ವಾಟ್ಸಪ್ ಇರುವ ಆ್ಯಂಡ್ ಇಮೇಲ್ಗೆ ನೋಂದಣಿ ಆಗಿರುವ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ. ಓಕೆ, ಸೊ ಜೊತೆಗೆ ಈ ಒಂದು ಫೋನ್ ನಂಬರ್ ಏನು ಕೊಡ್ತಾ, ದಟ್ ವಿಲ್ ಬಿ ದ ಕೀ ಫಾರ್ ದ ಇನ್ಫಾರ್ಮೇಷನ್ ದಟ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಲ್ ಸೆಂಡ್ ಆಲ್ ದ ಇನ್ಫಾರ್ಮೇಷನ್. ಆಯಿತಾ, ಮೆಸೇಜ್ ಕಳಿಸ್ತಾರೆ, ಇಮೇಲ್ ಕಳಿಸ್ತಾರೆ, ಜೊತೆಗೆ ವಾಟ್ಸಪ್ನಲ್ಲೂ ಕಳಿಸ್ತಾರೆ. ಸೊ ಹಾಗಾಗಿ ವಾಟ್ಸಪ್ ಅಕೌಂಟಲ್ಲಿರುವಂತಹ ಮೊಬೈಲ್ ನಂಬರ್ ಬೇಕು ಅಂತ ಕೇಳ್ತಿದ್ದಾರೆ. ಜೊತೆಗೆ ವಿಶೇಷ ಸೂಚನೆ, SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಹಾಗೂ RD ಪ್ರಮಾಣ ಪತ್ರಗಳಲ್ಲಿ ಇರುವ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು. ಸೊ ಮೂರೂ ಕಡೆ ನಿಮ್ಮ ನೇಮು ಸೇಮ್ ಎಕ್ಸಾಕ್ಟ್ಲಿ, ಇನಿಷಿಯಲ್ ಆಗಲಿ ವರ್ಡಿಂಗ್ಸ್ ಆಗಲಿ ಪ್ರತಿಯೊಂದು ಸೇಮ್ ಇರಬೇಕು. ಏನೇ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೂ ಓಕೆ, ಸೊ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಒಂದು ವೇಳೆ ವ್ಯತ್ಯಾಸ ಇದ್ದಲ್ಲಿ ಕೂಡಲೇ SSLC ಅಂಕಪಟ್ಟಿಯಲ್ಲಿ ಇರುವ ಹಾಗೆ ಆಧಾರ್ ಕಾರ್ಡ್ ಮತ್ತು RD ಪ್ರಮಾಣ ಪತ್ರಗಳನ್ನು ಸರಿಪಡಿಸಿಕೊಳ್ಳಿ. ಓಕೆ, ಸೊ ಅಕಸ್ಮಾತ್ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಒಂದ್ಸಲ ಆಧಾರ್ ಕಾರ್ಡ್ ತೊಗೊಳ್ಳಿ, ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ತೊಗೊಳ್ಳಿ, ಜೊತೆಗೆ ಪಾನ್ ಕಾರ್ಡ್ ತೊಗೊಳ್ಳಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಡಾಕ್ಯುಮೆಂಟ್ಸಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೆ ಅದೇ ರೀತಿ ನಿಮ್ಮ ಹೆಸರು ಕ್ಲೀನಾಗಿ ಅದೇ ರೀತಿ ಪ್ರಿಂಟ್ ಆಗಿರಬೇಕು. ಸೊ ದಟ್ ಈಸ್ ವೆರಿ ಮಚ್ ಕ್ರೂಷಿಯಲ್. ಆಯಿತಾ. ಸೊ ನೆಕ್ಸ್ಟ್ ಅನ್ವಯಿಸುವುದಾದರೆ ಈ ಕೆಳಗಿನ ದಾಖಲೆಗಳು ಬೇಕು. ಆಯಿತಾ. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಎನಿ ರಿಸರ್ವೇಷನ್, ಇಫ್ ಯು ಆರ್ ಗೋಯಿಂಗ್ ಫಾರ್ ಎನಿ ಕ್ಲೈಮ್ಸ್, ಆಯಿತಾ. ಸೊ ಇದೆಲ್ಲ ಅಪ್ಲಿಕೇಶನ್ ಹಾಕುವಾಗ ಗೊತ್ತಾಗುತ್ತೆ. ಆ ರೀತಿ ಏನಾದರೂ ನೀವು ರಿಸರ್ವೇಷನ್ ಅಪ್ಲೈ ಮಾಡೋದಾದರೆ ಸೊ ಯು ನೀಡ್ ಟು ಗೆಟ್ ಆಲ್ ದೀಸ್ ಡಾಕ್ಯುಮೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್ ಪ್ರವರ್, ದಟ್ ಮೀನ್ಸ್ ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C. ಓಕೆ, ಸೊ ಅವರಿಗೆ ಜೊತೆಗೆ SC ST ಅಭ್ಯರ್ಥಿಗಳಿಗೆ RD ಸಂಖ್ಯೆ ಇರುವ ಒಳ ಮೀಸಲಾತಿ ವಿವರಗಳನ್ನು ಒಳಗೊಂಡ ಜಾತಿ ಪ್ರಮಾಣ ಪತ್ರ. ಓಕೆ, ಸೊ ದಟ್ ಲೈಕ್ ದಿಸ್ ಯು ಹ್ಯಾವ್ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ವಿಚ್ ಯು ನೀಡ್ ಟು ಕಲೆಕ್ಟ್. ಅಕಸ್ಮಾತ್ ಇಲ್ಲ ಅಂದರೆ ನೀವು ಆ ಒಂದು ರಿಸರ್ವೇಷನ್ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ಯು ನೀಡ್ ಟು ಕಲೆಕ್ಟ್ ದೋಸ್ ಡಾಕ್ಯುಮೆಂಟ್ಸ್. ಸೊ ಈ ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಸೊ ಇದೆಲ್ಲ ಇನ್ಫಾರ್ಮೇಷನನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಆಕ್ಸೆಸ್ ಮಾಡ್ಕೋಬೋದು ಈಸಿಯಾಗಿ. ಓಕೆ, ಸೊ ಇದನ್ನು ಕೂಡ ನಾನು ಕಂಪ್ಲೀಟ್ಲಿ PDF ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಆಕ್ಸೆಸ್ ಮಾಡ್ಕೋಬೋದು. ಎಸ್, ಇದು ಕೂಡ ವೆಬ್ಸೈಟಲ್ಲೇ ಇದೆ. ಓಕೆ, ವೆಬ್ಸೈಟಲ್ಲೇ ಇದೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸು ನಿಮಗೆ ನಿಮ್ಮ ಹತ್ರ ಇದೆ ಅಂತ ಅಂದಾಗ ನಾವು ಯು ಕ್ಯಾನ್ ಗೋ ಫಾರ್ ವಾಟ್ ಅಪ್ಲಿಕೇಶನ್. ಯು ಡೋಂಟ್ ಹ್ಯಾವ್ ದ ಅಪ್ಲಿಕೇಶನ್ ನಂಬರ್. ನಿಮಗೆ ಈಗ ಸದ್ಯಕ್ಕೆ ಅಪ್ಲಿಕೇಶನ್ ನಂಬರ್ ಇರೋಲ್ಲ. ಯಾರ ಹತ್ರ ಇರುತ್ತೆ ಅಂದರೆ ಪ್ರೀವಿಯಸ್ ಇಯರು CET PUC ಎಕ್ಸಾಮ್ ಕಂಪ್ಲೀಟ್ ಮಾಡಿಕೊಂಡು CET ಅಪ್ಲೈ ಮಾಡಿ, ಸೊ ಈ ವರ್ಷನೂ ಏನಾದರೂ ಅಪ್ಲೈ ಮಾಡಬೇಕು ಅಂತಿದ್ದರೆ, ಇಫ್ ಇನ್ ಕೇಸ್ ಆ ಥರ ಇದ್ದರೆ, ಸೊ ದೇ ವಿಲ್ ಬಿ ಹ್ಯಾವಿಂಗ್. ಅದರ್ವೈಸ್ ಇಫ್ ಯು ಆರ್ ಫ್ರೆಷರ್ ಆಗಿದ್ದರೆ, ಆಯಿತಾ, ಸೊ ಫ್ರೆಷರ್ ಆಗಿದ್ದರೆ ನೀವು ಇಲ್ಲಿಂದ ಕೆಳಗಡೆ ಬಂದು ಹೊಸ ಬಳಕೆದಾರರು, ನ್ಯೂ ಯೂಸರ್ ರಿಜಿಸ್ಟರ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಯು ನೀಡ್ ಟು ಕ್ಲಿಕ್ ಆನ್ ದಿಸ್. ಆಯಿತಾ. ಸೊ ಕ್ಲಿಕ್ ಮಾಡಾದಮೇಲೆ ಓಕೆ, ಸೊ ರಿಜಿಸ್ಟರ್ IP ಅಡ್ರೆಸ್ ಇದೆ. ಇದೇನು ನೀವೇನು ಎಡಿಟ್ ಮಾಡೋದಕ್ಕಾಗಲ್ಲ. ಇಟ್ ಈಸ್ ದ IP ಅಡ್ರೆಸ್ ದಟ್ ಇಟ್ ಈಸ್ ಶೋಯಿಂಗ್. ಆಯಿತಾ. ಸೊ ಅದ್ರ ಕೆಳಗಡೆ ನಿಮಗೇನಿದೆ ಅಂದರೆ ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KSEAB. ಓಕೆ, ಸೊ ಇಫ್ ಇನ್ ಕೇಸ್ ನೀವು ಸ್ಟೇಟ್ ಬೋರ್ಡ್ನವರಾಗಿದ್ದರೆ, ಓಕೆ, ಯು ನೀಡ್ ಟು ಕ್ಲಿಕ್ ಎಸ್.
ಆಯಿತಾ. ಸೊ ಸ್ಟೇಟ್ ಬೋರ್ಡ್ನವರಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ತೀರಾ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ತೀರಾ. ನೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬೋರ್ಡ್ ಯಾವುದು, ದಟ್ ಮೀನ್ಸ್ ಸಿ ಬಿ ಎಸ್ ಸಿನೋ ಐ ಸಿ ಎಸ್ ಸಿನೋ, ಆಯಿತಾ, ಐ ಎಸ್ ಸಿನೋ, ಈ ರೀತಿ ಬೇರೆ ಬೇರೆ ಬೋರ್ಡ್ಸ್ ಇರುತ್ತೆ. ಸೊ ಆ ಬೋರ್ಡ್ಸ್ ಯಾವುದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್, ಎಸ್ ಎಸ್ ಎಲ್ ಸಿನಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಬಂದಿರುವಂತಹ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಆ ರಿಜಿಸ್ಟರ್ ನಂಬರ್ ಏನನ್ನು ನೀವು ಟೈಪ್ ಮಾಡಿದ್ರೆ ಆಲ್ ದ ಇನ್ಫಾರ್ಮೇಷನ್ ವಿಲ್ ಬಿ ಫೆಚ್ಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್, ಆಯಿತಾ. ಸೊ ಅಲ್ಲಿಂದ ಇಲ್ಲಿಗೆ ಎಲ್ಲ ಇನ್ಫಾರ್ಮೇಷನ್ ಬೇರೆ ಬೇರೆ ಬೋರ್ಡಿಂದ ನಿಮ್ಮ ತಂದೆ ಹೆಸರೇನು, ತಾಯಿ ಹೆಸರೇನು, ನಿಮ್ಮ ಡೇಟ್ ಆಫ್ ಬರ್ತ್ ಏನು, ಆಲ್ ದೀಸ್ ಇನ್ಫಾರ್ಮೇಷನ್ ಏನಾಗುತ್ತೆ ಕಂಪ್ಲೀಟ್ಲಿ ಫೆಚ್ ಆಗುತ್ತೆ. ಫೆಚ್ ಆಗಿ ಆಟೋಮೆಟಿಕಲಿ ಇಲ್ಲಿ ಬರುತ್ತೆ. ಸಿನ್ಸ್ ಈಗ ಸ್ಟೇಟ್ ಬೋರ್ಡ್ನವರಾಗಿದ್ದರೆ ಯು ಕ್ಯಾನ್ ಎಂಟರ್ ದ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್. ಎಕ್ಸಾಮ್ ಮಾರ್ಕ್ಸ್ ಕಾರ್ಡಲ್ಲಿ ಬಂದಿರುತ್ತಲ್ಲ ಆ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ಗೆ ನಾನು ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ತೀನಿ. ಓಕೆ, ಸೊ ವೆರಿಫೈ ಇದೆ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಸೊ ವಿ ವಿಲ್ ಗೆಟ್ ಆಲ್ ದೀಸ್ ಇನ್ಫಾರ್ಮೇಷನ್ಸ್. ಓಕೆ, ಸೊ ಇಲ್ಲಿ ಇನ್ಫಾರ್ಮೇಷನ್ಸ್ ಬರುತ್ತೆ. ಇಲ್ಲೆಲ್ಲ ಏನೋ ಫಾರ್ ಎಕ್ಸಾಂಪಲ್ ನೇಮ್ ಆಫ್, ಓಕೆ, ಅಭ್ಯರ್ಥಿಯ ಹೆಸರು, ಓಕೆ, ಡೇಟ್ ಆಫ್ ಬರ್ತು, ಅದಾದಮೇಲೆ ಜೆಂಡರು, ಅದಾದಮೇಲೆ ಫಾದರ್ ನೇಮು, ಮದರ್ ನೇಮು ಎಲ್ಲ ಬರುತ್ತೆ. ಸೊ ಸ್ಯಾಟ್ಸ್ ನಂಬರ್ ಅಕಸ್ಮಾತ್ ಅವೈಲೇಬಲ್ ಇದ್ದರೆ ಅವೈಲೇಬಲ್ ಬರುತ್ತೆ. ಓಕೆ, ಸೊ ಇದನ್ನು ಕಂಪ್ಲೀಟಾಗಿ ನಾನು ನಿಮಗೆ ವಿತ್ ದ ಹೆಲ್ಪ್ ಆಫ್ ಸ್ಕ್ರೀನ್ಶಾಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅದಾದಮೇಲೆ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇದೆ. ಓಕೆ, ಸೊ ಇಲ್ಲಿ 3 ಆಪ್ಷನ್ ಇರುತ್ತೆ. ಇಲ್ಲಿ ಏನು ವಾಟ್ ಡಸ್ ದಿಸ್ ಮೀನ್ ಅಂದರೆ, ನಾವು ವಾಲಂಟಿಯರ್ ಆಗಿ, ಓಕೆ, ಟು ಶೇರ್ ಮೈ ಆಧಾರ್ ನಂಬರ್ and authenticate my identity with UIDAI secure portal and fetch my eKYC details for Karnataka Examination Authority. ಓಕೆ, ಸೊ ಅಂದರೆ ನಾನು ವಾಲಂಟಿಯರ್ ಆಗಿ ಆಧಾರ್ ನಂಬರ್ನ ಕೊಟ್ಟು ನನ್ನ KYC ಡಾಕ್ಯುಮೆಂಟ್ಸ್ ಏನಿದೆ ಅದಷ್ಟನ್ನು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಫೆಚ್ ಮಾಡ್ಕೊಳ್ಳೋದಕ್ಕೆ, ಇನ್ಫಾರ್ಮೇಷನ್ ಫೆಚ್ ಮಾಡ್ಕೊಳ್ಳೋದಕ್ಕೆ ನಾನು ಅಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದನ್ನು ಸೆಲೆಕ್ಷನ್ ಬಾಕ್ಸ್ ಇದೆ. ಸೊ ಆ ಸೆಲೆಕ್ಷನನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಆಪ್ಷನ್ ಇದೆ. ಸೊ ರಿಜಿಸ್ಟರ್ ಥ್ರೂ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು ಆಪ್ಷನ್ ಬರುತ್ತೆ. ಓಕೆ, ಸೊ ಈ ಆಪ್ಷನ್ನಲ್ಲಿ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಕ್ಲಿಕ್. ಓಕೆ, ಇಫ್ ಇನ್ ಕೇಸ್ ಆ ರಿಜಿಸ್ಟರ್ ಥ್ರೂ ಆಧಾರ್ ಕೊಡಲಿಲ್ಲ ಅಂದರೆ ಬೇರೆ ಆಪ್ಷನ್ಸ್ ಇದೆ. ಬೇರೆ ಆಪ್ಷನ್ಸ್ ಅಂದರೆ ಯು ಹ್ಯಾವ್ ಟು ಗೆಟ್ ದ ಡಿಜಿಲಾಕರ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ. ಆ ಆ್ಯಪಿಂದ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಫೆಚ್ ಮಾಡ್ತಾರೆ. ಯೂಶ್ವಲಿ ಡಿಜಿಲಾಕರಲ್ಲಿ ನಿಮ್ಮ ಇನ್ಫಾರ್ಮೇಷನ್ಸು ಸೇವ್ ಮಾಡಿ ಇಟ್ಕೊಂಡಿರಲ್ಲ 10th ಅಂದರೆ PUC ಮಕ್ಕಳು. ಸೊ ಹಾಗಾಗಿ ಬೆಟರ್ ಗೋ ಫಾರ್ ದ ಫಸ್ಟ್ ಒನ್. ಮೂರನೇ ಆಪ್ಷನ್ ಏನಿತ್ತು, ಮೂರನೇ ಆಪ್ಷನಲ್ಲಿ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ತಯಾರಿಲ್ಲ, ನಾನು ಡೈರೆಕ್ಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಫೀಸರ್ಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ತಯಾರಿದ್ದೀನಿ ಅನ್ನೋ ಒಂದು ಆಪ್ಷನ್. ಯೂಶ್ವಲಿ ಫಸ್ಟ್ ಒನ್ ಈಸ್ ದ ಬೆಸ್ಟ್ ಆಪ್ಷನ್. ಯು ಸೆಲೆಕ್ಟ್ ದ ಫಸ್ಟ್ ಒನ್. ಅದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಾದಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೊ ಆಧಾರ್ ಕಾರ್ಡ್ ಎಲ್ಲ ಬರುತ್ತೆ. ಇದೆಲ್ಲ ನಾನು ವಿತ್ ದ ಹೆಲ್ಪ್ ಆಫ್ ಸ್ಕ್ರೀನ್ಶಾಟ್ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪು ಅದಾದಮೇಲೆ KYC ಸರ್ವಿಸ್ ಅಂತ ಹೇಳಿ ನಿಮಗೆ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ನೆಕ್ಸ್ಟು. ಓಕೆ, ಸೊ ಇಲ್ಲಿ ಕನ್ಸೆಂಟ್ ಅಂದರೆ ಎಸ್ ಐ ಆಮ್ ರೆಡಿ ಟು ಫೆಚ್ ದ ಡೀಟೇಲ್ಸ್ ಫ್ರಮ್ ದ ಆಧಾರ್ ಕಾರ್ಡ್. ಸೊ ಅದರಿಂದ ನನ್ನ ಆಧಾರ್ ಕಾರ್ಡ್ ಡೀಟೇಲ್ಸನ್ನ ಏನು ಮಾಡ್ಬೋದು, ವೆರಿಫೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ಓದ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು. ಓಕೆ, ಸೊ ದೃಢೀಕರಣ ವಿಧಾನ ಆಯ್ಕೆ ಮಾಡಿ. ಚೂಸ್ ದ ಮೋಡ್ ಆಫ್ ಅಥೆಂಟಿಕೇಷನ್ ಅಂತಿರುತ್ತೆ. OTP ಮೇಲೆ ಕ್ಲಿಕ್ ಮಾಡಿ. ಸೊ ಅದಕ್ಕೆ ನಿಮ್ಮ ಹತ್ರ ಏನು ಅವೈಲೇಬಲ್ ಇರಬೇಕು ಅಂದರೆ ಆಧಾರ್ ಕಾರ್ಡ್, ನಿಮ್ಮ ಹೆಸರಿನಲ್ಲಿ ಇರುವಂಥ ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಇರಬೇಕು. ಆ ಫೋನ್ ನಂಬರಿಗೆ ಮೆಸೇಜ್ ಹೋಗೋ ರೀತಿ ಇರಬೇಕು, ಆಯಿತಾ. ಸೊ ಇಫ್ ಇನ್ ಕೇಸ್ ಮೆಸೇಜ್ ಹೋಗ್ತಿಲ್ಲ ಅಂತ ಹೇಳಿದ್ರೆ, ಅಂದರೆ ರೀಚಾರ್ಜ್ ಮಾಡಿಸಿಲ್ಲ ಅಂತನೋ ಅಥವಾ ಇನ್ನೊಂದೇನೋ ಕಾರಣದಿಂದ ಅಥವಾ ಸಿಮ್ ಕಳ್ಕೊಂಡು ಹೋಗಿದೆ ಅಂತನೋ ಅಥವಾ ಯಾವುದೇ ಕಾರಣದಿಂದ ನಿಮಗೆ ಅಲ್ಲಿ ಮೆಸೇಜ್ ಬರಲಿಲ್ಲ ಅಂತ ಹೇಳಿದ್ರೆ, ನೀವು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸೊ OTP ಮೇಲೆ ಕ್ಲಿಕ್ ಮಾಡಬೇಡಿ. ಫೇಸ್ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಸಿಸ್ಟಮ್ ಏನಾದ್ರು ಇಲ್ಲ, ಲ್ಯಾಪ್ಟಾಪ್ ಏನಾದ್ರು ಯೂಸ್ ಮಾಡ್ತಾ ಇದ್ದರೆ ವೆಬ್ ಕ್ಯಾಮ್ ಆಕ್ಸೆಸ್ ಆಗುತ್ತೆ. ಇಲ್ಲ ಫೋನ್ ಯೂಸ್ ಮಾಡ್ತಾ ಇದ್ದರೆ ಫೋನಲ್ಲಿ ಕ್ಯಾಮ್ರಾ ಆಕ್ಸೆಸ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾ. ಸೊ ಇಲ್ಲ ಕಂಪ್ಯೂಟರಲ್ಲಿ ಯೂಸ್ ಮಾಡ್ತೇನೆ, ವೆಬ್ ಕ್ಯಾಮ್ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ವಾಟ್ OTP. ಬೇರೆ ಯಾವುದನ್ನೇ ಕೂಡ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ OTP ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಫೋನ್ ನಂಬರು ನಿಮ್ಮ ಹತ್ರ ಇರಬೇಕು. ಸೊ ಇದ್ದಷ್ಟು ಕೂಡ ಒಳ್ಳೆಯದು. ಓಕೆ, ಸೊ ಅದಾದಮೇಲೆ ಜನರೇಟ್ OTP ಕೊಟ್ಟಾದಮೇಲೆ OTP ಜನರೇಟ್ ಆಗುತ್ತೆ. ನೆಕ್ಸ್ಟು ಯು ವಿಲ್ ಬಿ ಎಂಟರಿಂಗ್ ಇನ್ ಟು ದಿಸ್. ಆ OTP ಏನು ಬಂದಿರುತ್ತೆ ಅದನ್ನು ಎಂಟರ್ ಮಾಡಬೇಕು ವಿತಿನ್ 120 ಸೆಕೆಂಡ್ಸ್. ಐ ಹೋಪ್ 100 or 120 ಸೆಕೆಂಡ್ಸ್ ಒಳಗಡೆ ಎಂಟರ್ ಮಾಡಬೇಕು. ಆ OTP ಸಬ್ಮಿಟ್ ಆದಮೇಲೆ ನೆಕ್ಸ್ಟು ಯು ವಿಲ್ ಎಂಟರ್ ಇನ್ ಟು ದ ನೆಕ್ಸ್ಟ್ ಪೇಜ್. ಓಕೆ, ಸೊ ನೆಕ್ಸ್ಟ್ ಪೇಜಲ್ಲಿ ಒನ್ಸ್ ಅಗೇನ್ ಯು ವಿಲ್ ಗೆಟ್ ಆಲ್ ದೀಸ್ ಇನ್ಫಾರ್ಮೇಷನ್. ಸೇಮ್ ಇನ್ಫಾರ್ಮೇಷನೇ ಇರುತ್ತೆ ನೋಡಿ. ಇಲ್ಲೇನು ಬಂದಿರುತ್ತಲ್ಲ ಈ ಆಲ್ ದೀಸ್ ಇನ್ಫಾರ್ಮೇಷನ್ ಒನ್ಸ್ ಅಗೇನ್ ತಂದೆ ಹೆಸರು, ತಾಯಿ ಹೆಸರು, ಅದಾದಮೇಲೆ ನಿಮ್ಮ SSLC ನಂಬರು, ಅದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ.
ಸೊ ಇನ್ಫಾರ್ಮೇಷನ್ ಬಂದಾದಮೇಲೆ ಇದು ಒಂದು ನಿಮ್ಮ ವಿದ್ಯಾರ್ಹತೆ ಏನು ಅಂತ ಹೇಳ್ಬಿಟ್ಟು ಮತ್ತೊಂದು ಆಪ್ಷನ್ ಕೇಳುತ್ತೆ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ ಸೆಕೆಂಡ್ ಪಿ ಯು ಸಿ 12th ಸ್ಟ್ಯಾಂಡರ್ಡ್ ಸೈನ್ಸು. ಇಫ್ ಯು ಆರ್ ಸ್ಟಡಿಂಗ್ ಇನ್ ಸೈನ್ಸ್, ಯೂಶಲಿ ಸೈನ್ಸ್ ಸ್ಟೂಡೆಂಟ್ಸೇ ಅಪ್ಲೈ ಮಾಡ್ತಿರೋದ್ರಿಂದ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸೈನ್ಸ್ ಸ್ಟೂಡೆಂಟ್ಸೇ ಅಪ್ಲೈ ಮಾಡೋದ್ರಿಂದ, ಸೊ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅಂತೇಳಿ ನೀವು ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಎಸ್. ಸೊ ಅದಾದಮೇಲೆ ಬರೋದು ನ್ಯಾಷನಾಲಿಟಿ ಇಂಡಿಯನ್ ಕ್ಲಿಕ್ ಮಾಡಿ. ನೆಕ್ಸ್ಟು ಇಮೇಲ್ ಅಡ್ರೆಸ್ಸು ವೆರಿಫಿಕೇಷನು. ಸೊ ಇಮೇಲ್ ಅಡ್ರೆಸ್ ಕ್ಲಿಕ್ ಮಾಡಬೇಕಂದ್ರೆ ನಿಮ್ಮ ಕರೆಕ್ಟ್ ಇಮೇಲ್ ಅಡ್ರೆಸ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಯಾವ ಇಮೇಲ್ ಅಡ್ರೆಸ್ನ ಆಕ್ಸೆಸ್ ಮಾಡ್ತಿರ್ತೀರಾ ಅಥವಾ ಯೂಸ್ ಮಾಡ್ತಿರ್ತೀರಾ ಅದಕ್ಕೆ ಮೇಲ್ ಬರುತ್ತೆ. ಆ ಇಮೇಲ್ ಅಡ್ರೆಸ್ನ ಪಾಸ್ವರ್ಡ್ ಎಲ್ಲ ಗೊತ್ತಿರುತ್ತೆ. ಸೊ ಆ ಇಮೇಲ್ ಅಡ್ರೆಸ್ಸನ್ನು ಕೊಡಿ. ಅದು ನಿಮ್ಮ ಹೆಸರಲ್ಲೇ ಇರ್ಬೋದು ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಇರ್ಬೋದು, ತಾಯಿ ಹೆಸರಲ್ಲಿ ಇರ್ಬೋದು. ಆ ಇಮೇಲ್ ಅಡ್ರೆಸ್ಸನ್ನು ಕೊಡಿ. ಯಾಕಂದರೆ ಫ್ಯೂಚರಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಈ ಇಮೇಲ್ ಅಡ್ರೆಸ್ಸಿಗೆ ಕಳಿಸ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಅವರು. ಸೊ ಒನ್ಸ್ ಅಲ್ಲಿ ಇಮೇಲ್ ಅಡ್ರೆಸ್ ಕರೆಕ್ಟಾಗಿ ಕೊಟ್ಟರೆ ನೀವು ಬೇರೆ ಎಲ್ಲೇ ಕ್ಲಿಕ್ ಮಾಡಿದ್ರು ಆಟೋಮೆಟಿಕಲಿ ಅಲ್ಲಿ ಒ ಟಿ ಪಿ ವೆರಿಫಿಕೇಷನ್ ಹೋಗುತ್ತೆ. ಒ ಟಿ ಪಿ ಬರುತ್ತೆ, ಅದನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಾದಮೇಲೆ ಒ ಟಿ ಪಿ ವೆರಿಫೈಡ್ ಅನ್ನೋದು ಅಂದರೆ ಆಪ್ಷನ್ ಅದು ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಮೊಬೈಲ್ ನಂಬರು. ಓಕೆ, ಸೊ ಮೊಬೈಲ್ ನಂಬರ್, ಈ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರೇ ಕೊಡಬೇಕು ಅಂತೇನಿಲ್ಲ, ಇಲ್ಲಿ ಕೊಡುವಂತಹ ಮೊಬೈಲ್ ನಂಬರು, ಆಯಿತಾ. ಸೊ ಫ್ಯೂಚರ್ ಕಮ್ಯುನಿಕೇಷನ್ಸಿಗೆ ಮೆಸೇಜ್ ಕಳಿಸೋದಕ್ಕೆ ನಿಮ್ಮ ಹತ್ರ ಯಾವ ಅವೈಲೇಬಲ್ ಇರುತ್ತೆ. ಈಗ ಆಧಾರ್ ಕಾರ್ಡಲ್ಲಿ ತಂದೆ ಹೆಸರಿನಲ್ಲಿ ತಂದೆದು ಫೋನ್ ನಂಬರ್ ಕೊಟ್ಟಿರ್ಬೋದು ಅಥವಾ ತಾಯಿ ಫೋನ್ ನಂಬರ್ ಕೊಟ್ಟಿರ್ಬೋದು, ಅಥವಾ ನಿಮಗೆ ಮನೆಯಲ್ಲೇ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಯಾವುದೋ ಫೋನ್ ಇರ್ಬೋದು, ಅದಕ್ಕೆ ಸಿಮ್ ಇರ್ಬೋದು. ಆ ನಂಬರ್ ಕೊಟ್ಟರು ಆಗುತ್ತೆ, ಬಟ್ ಅದಕ್ಕೆ ಒನ್ಸ್ ಅಗೇನ್ ಅದು ಆಕ್ಸೆಸಿಬಲ್ ಇರಬೇಕು. ಇಲ್ಲಾಂದರೆ ಆಧಾರ್ ಕಾರ್ಡಲ್ಲಿರುವಂತಹ ನಂಬರ್ನೇ ಕೊಡ್ತೀನಿ ಅಂದರೂ ಓಕೆ, ನೋ ಪ್ರಾಬ್ಲಮ್. ಸೊ ಅದನ್ನು ಕೊಟ್ಟಾದ್ಮೇಲೆ ಅದಕ್ಕೆ ಒ ಟಿ ಪಿ ಬರುತ್ತೆ. ಸೊ ಆ ಒ ಟಿ ಪಿ ಬಂದಾದಮೇಲೆ ಅದನ್ನು ಎಂಟರ್ ಮಾಡಿದ್ರೆ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಇಲ್ಲೂ ಅಷ್ಟೇ. ಸೊ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಲ ಬರುತ್ತೆ ಅದರ ಇಮೇಲ್ ವೆರಿಫಿಕೇಷನ್ನು. ಸೊ ನಾನು ಮಲ್ಟಿಪಲ್ ಟೈಮ್ಸ್ ನೋಡಿದ್ದೀನಿ, ಆ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿಲ್ಲ. ಆದರೆ ವೆರಿಫಿಕೇಷನ್ ಆಗಲಿಲ್ಲ ಅಂದರೆ ಲಾಸ್ಟಲ್ಲಿ ನಿಮಗೆ ಓಕೆ, ಸೊ ಹಿಯರ್ ರಿಜಿಸ್ಟರ್ ಅನ್ನೋ ಆಪ್ಷನ್ ಬರೋಲ್ಲ, ಆಯಿತಾ. ಸೊ ಇಫ್ ಇನ್ ಕೇಸ್ ಇಲ್ಲಿ ವೆರಿಫೈ ಆಗಿರಲಿಲ್ಲ ಅಂದರೆ ಅಲ್ಲಿ ರಿಜಿಸ್ಟರ್ ಆಪ್ಷನ್ ಬರೋಲ್ಲ. ವೆರಿಫೈ ಆಗಿದೆ ಅಂದರೆ ಮಾತ್ರ ಇಲ್ಲೇನು ಬರುತ್ತೆ, ಈ ಆಪ್ಷನ್ನು ರಿಜಿಸ್ಟರ್ ಅನ್ನೋ ಆಪ್ಷನ್ನು ನಿಮಗೆ ನೆಕ್ಸ್ಟ್ ಪೇಜಸ್ಗಳಲ್ಲಿ ಅಂದರೆ ಸ್ಕ್ರಾಲ್ ಮಾಡಿದ್ರೆ ಕಾಣುತ್ತೆ. ಓಕೆ, ಎಸ್. ಸೊ ಇಮೇಲ್ ಮೊಬೈಲ್ ನಂಬರ್ ಕ್ಲೀನಾಗಿ ವೆರಿಫೈ ಆದಮೇಲೆ ನಮಗೆ ನೆಕ್ಸ್ಟ್ ಕೇಳೋದು ಎಂಟರ್ ಪಾಸ್ವರ್ಡ್ ಆಫ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್. ಸೊ ಈ ಪಾಸ್ವರ್ಡನ್ನು ನೀವು ಕೊಡಬೇಕು, 2 ಸಲ ಕೊಡಬೇಕಾಗುತ್ತೆ. ಒಂದು ಸಲ ಪಾಸ್ವರ್ಡ್ ಎಂಟರ್ ಮಾಡ್ತೀರಾ, ಅದನ್ನು ಎಂಟರ್ ಮಾಡ್ತೀರಾ, ಅದರ ನೆಕ್ಸ್ಟ್ ಸ್ಲೈಡಲ್ಲಿದೆ. ಸೊ ಇದೆಲ್ಲ ಆಪ್ಷನ್ಸ್ ಅಂದರೆ ಒಂದೇ ಪೇಜಲ್ಲಿ ಸ್ಕ್ರಾಲ್ ಮಾಡಿದ್ರೆ ಸಿಗುವಂಥ ಆಪ್ಷನ್ಸು. ಸೊ ಇದಾದಮೇಲೆ ನೀವು ಪಾಸ್ವರ್ಡ್ ಕರೆಕ್ಟಾಗಿ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಾದಮೇಲೆ ಪಾಸ್ವರ್ಡ್ ಎಲ್ಲ ವೆರಿಫೈ ಆದಮೇಲೆ ನೆಕ್ಸ್ಟು ಯು ವಿಲ್ ಬಿ ಅಪ್ಲೋಡಿಂಗ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲ ಫೋಟೋ ಎಲ್ಲಿ ತೆಗೆಸ್ತೀರಾ ಅಲ್ಲೇ ಒಂದು ಸಾಫ್ಟ್ ಕಾಪಿ ಬಿಲೋ 50 KB ಸೇವ್ ಮಾಡಿಕೊಡಿ ಅಂತ ಕೇಳಿ. ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ನೋಯಿಂಗ್ ದ ಆಪ್ಷನ್ಸ್. ಸೊ 50 KBಗಿಂತ ಕೆಳಗಡೆ ಇರುವಂತಹ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ನೀವು ಕ್ಯಾಪ್ಚನ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಾದಮೇಲೆ ರಿಜಿಸ್ಟರ್ ಅಂತ ಬರಬೇಕು. ಅಲ್ಲಿವರೆಗೂ ಇದು ರಿಜಿಸ್ಟರ್ ಅನ್ನೋ ಆಪ್ಷನ್ನು ಶೋ ಆಗ್ತಿರಲ್ಲ. ಓಕೆ, ಸೊ ರಿಜಿಸ್ಟರ್ ಅನ್ನೋ ಆಪ್ಷನ್ ಶೋ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಎಂಟರ್ ಮಾಡಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂಥೇಳಿ. ಸೊ ಒನ್ಸ್ ಯು ಕ್ಲಿಕ್ ಆನ್ ಟು ದಿಸ್ ರಿಜಿಸ್ಟರ್, ಓಕೆ, ಸೊ ನಿಮಗೆ ಈ ರೀತಿ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಯುವರ್ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್. ಲಾಗಿನ್ ಡೀಟೇಲ್ಸು, ನಿಮ್ಮ ಅಪ್ಲಿಕೇಶನ್ ನಂಬರು, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದನ್ನು ಬೈ ಹ್ಯಾಟ್ ಹೊಡೆಯೋದಾದ್ರೆ ಹೊಡೆದ್ಬಿಡಿ, ಆಯಿತಾ. ಸೊ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ ಕರೆಕ್ಟ್, ಬಟ್ ಆದರೂ ಬೈ ಹ್ಯಾಟ್ ಹೊಡೆದಷ್ಟು ಒಳ್ಳೆಯದು. ಒಂದು 8 ಡಿಜಿಟ್ ನಂಬರ್ ಇರುತ್ತೆ ಅಷ್ಟೇ. ಜೊತೆಗೆ ಪಾಸ್ವರ್ಡು ಕೂಡ ನೀವೇನು ಕೊಟ್ಟಿರ್ತೀರ ಅದೇ ಪಾಸ್ವರ್ಡ್ ಇರುತ್ತೆ. ಸೊ ಫ್ಯೂಚರ್ ಈಗ ನ್ಯೂ ರಿಜಿಸ್ಟರ್ ಆಗಿರಲ್ಲ, ನೀವು ಆಲ್ರೆಡಿ ರಿಜಿಸ್ಟರ್ ಆಗಿಬಿಟ್ಟಿದ್ದೀರಾ. ನೌ ಯು ವಿಲ್ ಬಿ ಎಂಟರಿಂಗ್ ಇನ್ ಟು ದ ಲಾಗಿನ್ ಪೇಜ್. ಓಕೆ, ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಓಕೆ, ಸೊ ಅಪ್ಲಿಕೇಶನ್ ನಂಬರ್ ಸಿಕ್ಕಿ ನೀವು ಲಾಗಿನ್ ಮಾಡಿದಾಗ ಓಕೆ ಓಕೆ ಸೊ ಇಲ್ಲಿ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಏನು ಬಂದಿದ್ವಲ್ಲ ಅಲ್ಲಿ ನ್ಯೂ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ವಿ. ಇಲ್ಲಿವರೆಗೂ ರಿಜಿಸ್ಟ್ರೇಷನ್ ಮುಗೀತು. 2 ಪ್ರೊಸೆಸ್ ಇರುತ್ತೆ, ಒಂದು ರಿಜಿಸ್ಟ್ರೇಷನು, ಅದಾದಮೇಲೆ ಅಪ್ಲಿಕೇಶನ್ ಫಿಲ್ಲಿಂಗು. ಸೊ ಈಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗೀತು. ಈಗ ಏನು ಮಾಡಬೇಕು, ಯು ಹ್ಯಾವ್ ಆಲ್ ದೀಸ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪಾಸ್ವರ್ಡ್. ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ ಇದೆ. ಸೊ ಅದೆರಡೂ ಅಪ್ಲೈ ಮಾಡಿಬಿಟ್ಟು ಅಥವಾ ಇಲ್ಲಿ ಕ್ಲಿಕ್ ಮಾಡಿ ಅಥವಾ ಟೈಪ್ ಮಾಡಿ ಯು ವಿಲ್ ಬಿ ಎಂಟರಿಂಗ್ ಇನ್ ಟು ದ ಲಾಗಿನ್. ಓಕೆ, ಸೊ ಲಾಗಿನ್ ಯೂಸಿಂಗ್ OTP. ಇವಾಗ ನಿಮಗೆ ಮೆಸೇಜಿಗೆ ಬರುವಂತಹ OTP ಎಲ್ಲಿಗೆ ಬರುತ್ತೆ ಅಂದರೆ ನಾಟ್ ಟು ದ ಆಧಾರ್ ಕಾರ್ಡ್ ನಂಬರ್. ಸೊ ನೀವು ಮೊಬೈಲ್ ನಂಬರ್ ಅಂತ ಕೇಳಿತ್ತು. ಓಕೆ, ಸೊ ಪ್ರೀವಿಯಸ್ ಪೇಜಸ್ಗಳಲ್ಲಿ ಮೊಬೈಲ್ ನಂಬರ್, ಎಂಟರ್ ದ ಮೊಬೈಲ್ ನಂಬರ್ ಫಾರ್ ಫ್ಯೂಚರ್ ಕಮ್ಯುನಿಕೇಷನ್ಸ್ ಅಂತ ಕೇಳಿತ್ತು. ಅದರಲ್ಲಿ ನಿಮಗೆ OTP ಬಂದಾದಮೇಲೆ OTP ಹೊಡೆದು ವೆರಿಫೈಡ್ ಅಂತ ಬಂದಿದ್ದೀರಲ್ಲ ಆ ಒಂದು ಮೊಬೈಲ್ ನಂಬರಿಗೆ ಈಗ OTP ಬರುತ್ತೆ. ಅದೇ ಆಧಾರ್ ಕಾರ್ಡಲ್ಲಿರೋ ನಂಬರೇ ಎರಡೂ ಸೇಮ್ ಆದರೆ ಅದೇ ನಂಬರಿಗೆ ಬರುತ್ತೆ. ಡಿಫ್ರೆಂಟ್ ಆದರೆ ಸೊ ನಾವು ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿಲ್ದಲೆ ಬೇರೆ ನಂಬರ್ ಕೊಟ್ಟು ಮತ್ತು ಆಧಾರ್ ಕಾರ್ಡ್ ನಂಬರಿಗೆ OTP ಬಂದಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹುಡ್ಕೋಕೆ ಹೋಗ್ಬೇಡಿ, ಅದರಲ್ಲಿ ಬರಲ್ಲ. ಸೊ ನೀವೇನು ವೆರಿಫಿಕೇಷನಿಗೆ ಕೊಟ್ಟಿರ್ತಾರಲ್ಲ ಏನು ಫೋನ್ ನಂಬರ್ನ, ಆ ಫೋನ್ ನಂಬರಿಗೆ ನಿಮಗೆ OTP ಬರುತ್ತೆ. ಆ OTP ಕ್ಲಿಕ್ ಮಾಡಾದಮೇಲೆ ಸೊ
ಐ ಹ್ಯಾವ್ ಟ್ರೈಡ್ ಮಲ್ಟಿಪಲ್ ಟೈಮ್ಸ್. ಸೊ ನೀವೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರ ಅಲ್ಲಿ ಆ ಪಾಸ್ವರ್ಡನ್ನ ಇಲ್ಲಿಗೆ ಕೊಟ್ಟು, ಆಯಿತಾ, ಸೊ ಲಾಗಿನ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಲಾಗಿನ್ ಆಗಲ್ಲ, ಆಯಿತಾ. ಸೊ ಮಲ್ಟಿಪಲ್ ಟೈಮ್ಸ್ ನಾನು ಟ್ರೈ ಮಾಡಿದ್ದೀನಿ, ಲಾಗಿನ್ ಆಗಲ್ಲ. ಯಾಕಂದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಲಾಗಿನ್ ಡೀಟೇಲ್ಸನ್ನ ಅಥವಾ ಪಾಸ್ವರ್ಡನ್ನ ಚೇಂಜ್ ಮಾಡೋದಕ್ಕೋಸ್ಕರ ಸೊ ಲಾಗಿನ್ ಆಗಲ್ಲ ಅಂದ್ಕೊಳ್ತೀನಿ. ಕೆಲವ್ರಿಗೆ ಆಗ್ಬೋದು, ಐ ಡೋಂಟ್ ನೋ. ಸೊ ಕಮೆಂಟಲ್ಲಿ ಹಾಕಿ, ಇಫ್ ಇನ್ ಕೇಸ್ ಇಫರ್ ಒಂದೇ ಸಲ ನೀವು ಪಾಸ್ವರ್ಡ್ ಹೊಡೆದಿದ ತಕ್ಷಣ OTP ಹೊಡೆದಿದ ತಕ್ಷಣ ಲಾಗಿನ್ ಆಗ್ತಿದೆಯಲ್ವ ಅಂತೇಳಿ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಫ್ ಇನ್ ಕೇಸ್ ಲಾಗಿನ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಪ್ಯಾನಿಕ್ ಆಗೋದು ಬೇಡ. ಸೊ ಜಸ್ಟ್ ಫರ್ಗಾಟ್ ಪಾಸ್ವರ್ಡ್ ಕೊಡಿ. ಸೊ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟಾಗ ಓಕೆ, ಎಂಟರ್ ಅಪ್ಲಿಕೇಶನ್ ನಂಬರ್, ಎಂಟರ್ ದ ಕ್ಯಾಪ್ಚಾ ಕೊಟ್ಟಾದಮೇಲೆ ಮತ್ತೆ OTP ಕೇಳುತ್ತೆ. ಅದಾದಮೇಲೆ ನಿಮಗೆ ನ್ಯೂ ಪಾಸ್ವರ್ಡನ್ನು ನೀವು ಜನ್ರೇಟ್ ಮಾಡ್ಕೋಬೋದು. ಸೊ ನ್ಯೂ ಪಾಸ್ವರ್ಡ್ ಏನು ಜನ್ರೇಟ್ ಮಾಡ್ತೀರಾ, ಆ ಜನ್ರೇಟ್ ಮಾಡಾದಮೇಲೆ OTP ಕೊಟ್ಟಾದಮೇಲೆ ಯು ವಿಲ್ ಬಿ ಎಂಟರ್ ಇನ್ ಟು ದ ಓಕೆ. ಸೊ ಎಂಟರ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್ ಕೇಳುತ್ತೆ, ಅದಕ್ಕೆ ಕನ್ಫರ್ಮೇಷನ್ ಕೇಳುತ್ತೆ. ಅದಾದಮೇಲೆ ಯು ವಿಲ್ ಎಂಟರ್ ಇನ್ ಟು ದಿಸ್ ಪೇಜ್. ಓಕೆ, ಸೊ ಪಾಸ್ವರ್ಡ್ ಈಸ್ ಮಾಡಿಫೈಡ್ ಸಕ್ಸಸ್ಫುಲಿ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಈ ಡೈಲಾಗ್ ಬಾಕ್ಸ್ ಬಂದಾದಮೇಲೆ ಈಗ ನ್ಯೂ ಪಾಸ್ವರ್ಡ್ ಏನು ಕೊಟ್ಟಿದ್ದೀರಾ, ಈಗ ನಿಮಗೆ ಎರಡನೇ ಸಲ ಏನು ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ನ ತೊಗೊಂಡು ಇಲ್ಲಿ ಅಪ್ಲೈ ಮಾಡಿದಾಗ ಅಥವಾ ಟೈಪ್ ಮಾಡಿದಾಗ ಈಗ OTP ಕೇಳ್ಕೊಂಡು ಲಾಗಿನ್ ಆದಾಗ ಈಸಿಯಾಗಿ ಲಾಗಿನ್ ಆಗುತ್ತೆ. ಫಸ್ಟ್ ಟೈಮು ಲಾಗಿನ್ ಆದಾಗ ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಆಗಿರುತ್ತೆ ಅನಿಸುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರದ್ದು. ರೀಸನ್ ಏನು ಅಂದರೆ, ಇಫ್ ಇನ್ ಕೇಸ್ ನೀವು ಸೈಬರಲ್ಲಿ ಏನಾದರೂ ಅಪ್ಲೈ ಮಾಡಿಸಿದ್ರೆ ಸೊ ಅವ್ರ ಹತ್ರನೂ ಪಾಸ್ವರ್ಡ್ ಇರುತ್ತೆ. ಸಿನ್ಸ್ ಅವರೇ ಟೈಪ್ ಮಾಡ್ತಿರೋದ್ರಿಂದ ಪಾಸ್ವರ್ಡ್ ಇರ್ಬೋದು, ಅಥವಾ ಬೇರೆ ಎಲ್ಲೋ ಬೇರೆ ಪರ್ಸನಿಂದ ಏನಾದರೂ ಲಾಗಿನ್ ಮಾಡಿಸಿದ್ರೆ, ರಿಜಿಸ್ಟರ್ ಮಾಡಿಸಿದ್ರೆ ಅಲ್ಲಿ ಇರ್ಬೋದು. ಬಟ್ ಅದು ಚೇಂಜ್ ಮಾಡ್ಕೊಂಡಷ್ಟು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಮೇ ಬಿ ಫಸ್ಟ್ ಟೈಮು ಲಾಗಿನ್ ಆಗಕ್ಕೆ ಬಿಡೋಲ್ಲ ಅನಿಸುತ್ತೆ. ಬಟ್ ಇಫ್ ಇನ್ ಕೇಸ್ ಇಫ್ ಇಟ್ ಹ್ಯಾಪನ್ಸ್ ದೆನ್ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತ ಹೇಳಿದ್ರೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್, ಸೊ ಪಾಸ್ವರ್ಡ್ ಹಾಕಿ ಲಾಗಿನ್ ಆದಮೇಲೆ ಓಕೆ, ಸೊ ಅದು OTP ಕೇಳುತ್ತೆ. OTP ಟೈಪ್ ಮಾಡಾದಮೇಲೆ ಯು ವಿಲ್ ಬಿ ಎಂಟರಿಂಗ್ ಇನ್ ಟು ಓಕೆ. ಸೊ ದಿಸ್ ಪೇಜ್, ಇದು ಪೇಜ್. ಈಗ ನೀವು ಲಾಗಿನ್ ಪೇಜ್ ಒಳಗಡೆ ಲಾಗಿನ್ ಆದಮೇಲೆ ನಿಮ್ಮ ಡ್ಯಾಶ್ ಬೋರ್ಡ್ ಏನಿರುತ್ತೆ ಓಕೆ. ಸೊ ನಿಮ್ಮ KCET ಎಕ್ಸಾಮ್ ಅಪ್ಲಿಕೇಶನಿನ ಡ್ಯಾಶ್ ಬೋರ್ಡ್ ಇದು. ಸೊ ಈ ರೀತಿ ನಿಮಗೆ ಒಂದು ವೆಬ್ ಪೇಜ್ ಕಾಣುತ್ತೆ. ಸೊ ಇದರಲ್ಲಿ ಯು ನೀಡ್ ಟು, ಈಗ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಅಪ್ಲೈ ಇನ್ ದ ಸೆನ್ಸ್ ಯು ನೀಡ್ ಟು ಗಿವ್ ದ ಇನ್ಫಾರ್ಮೇಷನ್ ವಿಚ್ ಎವರ್ ಹ್ಯಾಸ್ ಬಿನ್ ಆಸ್ಕ್ಡ್. ಓಕೆ, ಸೊ ಇದರಲ್ಲಿ ಈ ಡ್ಯಾಶ್ ಬೋರ್ಡು, ಗ್ರೀವಿಯನ್ಸು, ಚೇಂಜ್ ಪಾಸ್ವರ್ಡು, ಲಾಗೌಟು, ಇಫ್ ಇನ್ ಕೇಸ್ ಮಧ್ಯದಲ್ಲಿ ಏನಾದ್ರು ಚೇಂಜ್ ಪಾಸ್ವರ್ಡ್ ಬೇಕು ಅಂದರೆ ಯು ಕ್ಯಾನ್ ಚೇಂಜ್ ದ ಪಾಸ್ವರ್ಡ್. ಗ್ರೀವಿಯನ್ಸ್ ಅಂದರೆ ಏನಾದ್ರು ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ, ಕ್ವೇರೀಸ್ ರೈಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಯುಟಿಲೈಸ್ ದಿಸ್. ಬಟ್ ಸ್ಟಾರ್ಟಿಂಗಲ್ಲಿ ಇದು ಯಾವುದನ್ನು ಆಕ್ಸೆಸ್ ಮಾಡೋದಕ್ಕೆ ಹೋಗಬೇಡಿ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಯು ವಿಲ್ ಬಿ ಎಂಟರಿಂಗ್ ಇನ್ ಟು ದಿಸ್ ಪೇಜ್. ಇದರಲ್ಲಿ ಪ್ರೀವಿಯಸ್ ಇಯರ್ ಡಾಟಾ ಅಂತಿದೆ. ಸೊ ಪ್ರೀವಿಯಸ್ ಇಯರ್ ಡಾಟಾದಲ್ಲಿ ಕೆಳಗಡೆ ನಿಮಗೆ 2 ಬಾಕ್ಸಸ್ ಕಾಣುತ್ತೆ. ಸೊ ಪ್ರತಿಯೊಂದು ಏನು ಕಂಪಾರ್ಟ್ಮೆಂಟ್ ಏನಿದೆ, ಪ್ರೀವಿಯಸ್ ಇಯರ್ ಡಾಟಾ, ಜನರಲ್ ಡೀಟೇಲ್ಸು, ಸ್ಟಡಿ ಡೀಟೇಲ್ಸು, ಎಲಿಜಿಬಿಲಿಟಿ ಕ್ಲಾಸು, ರಿಸರ್ವೇಷನ್ನು, ಸೊ ಪ್ರತಿಯೊಂದಕ್ಕೂ ಒಂದೊಂದು ಬಾಕ್ಸ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಓನ್ಲಿ 2 ಬಾಕ್ಸಸ್ ಇರುತ್ತೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಅಷ್ಟು ಬಾಕ್ಸಸ್ಗಳು ಕೆಳಗಡೆ ಕಾಣುತ್ತೆ. ಅದು ನಿಮಗೆ ಹೇಳ್ತೀನಿ ನಾನು. ಸೊ ಈಗ ಪ್ರೀವಿಯಸ್ ಇಯರ್ ಡಾಟಾ ಇದೆ. ಸೊ ಪ್ರೀವಿಯಸ್ ಇಯರ್ ಡಾಟಾ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಎಂಟರ್ ಇನ್ ಟು ದ ಪೇಜ್. ಓಕೆ, ಸೊ ಪ್ರೀವಿಯಸ್ ಇಯರ್ ಪಾರ್ಟಿಸಿಪೇಷನ್ ಇನ್ಫಾರ್ಮೇಷನ್. ಸೊ ಏನು ಕೇಳ್ತಿದ್ದಾರೆ ಅಂದರೆ, ಪ್ರೀವಿಯಸ್ ಇಯರಲ್ಲೂ ಕೂಡ ನೀವು ಏನೋ CET ಅಥವಾ ನೀಟ್ ಯಾವುದಕ್ಕಾರ ಏನೋ ಅಪ್ಲೈ ಮಾಡಿದ್ರಾ ಅಥವಾ ಎಕ್ಸಾಮ್ ಬರ್ದಿದ್ರಾ ಅಂದರೆ, ಯಾರು ಅಪ್ಲೈ ಮಾಡಿರ್ತಾರೆ ನಿಮ್ಮ ಸೀನಿಯರ್ಸು ಅವರು ಎಸ್ ಹೌದು ಅಂತ ಕ್ಲಿಕ್ ಮಾಡ್ತಾರೆ. ಇಫ್ ಯು ಆರ್ ನ್ಯೂ ಓಕೆ, ಸೊ ಆಟೋಮೆಟಿಕಲಿ ಅದು ನೋ ಅಂತಿರುತ್ತೆ. ನ್ಯೂ ರಿಜಿಸ್ಟರ್ಗೆ ನೋ ಅಂತಲೇ ಬರುತ್ತೆ. ಸೊ ಅಪ್ಡೇಟ್ ಪ್ರೀವಿಯಸ್ ಡಾಟಾ ಅಂತ ಹೇಳಿದ ಕ್ಲಿಕ್ ಮಾಡಿದ್ರೆ, ಗ್ರೀನ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಪ್ಡೇಟ್ ಆಗುತ್ತೆ. ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಅಂತ ಬಂದಮೇಲೆ ನೆಕ್ಸ್ಟು ಕಂಪಾರ್ಟ್ಮೆಂಟಿಗೆ ಬರುತ್ತೆ, ವಿಚ್ ಇಸ್ ಜನರಲ್ ಡೀಟೇಲ್ಸ್. ಜನರಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕಲಿ ಅದರಲ್ಲೇ ಎಲ್ಲ ರಿಜಿಸ್ಟರ್ ಆಗಿರುತ್ತೆ, ಫೆಚ್ ಆಗಿರುತ್ತೆ. ಸೊ ಫೆಚ್ ಆದಮೇಲೆ ಅದರಲ್ಲಿ ನೀವು ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದು ಅಷ್ಟೇ, ಎಲ್ಲ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ. ಓಕೆ, ಎಸ್. ಸೊ ಇದಾದಮೇಲೆ ಓಕೆ, ಸೊ ಪರ್ಸ್ನಲ್ ಡಾಟಾ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಐ ಹ್ಯಾವ್ ಮಾರ್ಕ್ಡ್ ಓಕೆ. ಸೊ ಏನೋ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ನಾನು ಬ್ಲರ್ ಮಾಡಿದ್ದೀನಿ ಅಥವಾ ಎಸ್. ಸೊ ಇದಿಷ್ಟು ಇನ್ಫಾರ್ಮೇಷನ್, ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಡ್ರೆಸ್ಸು ಓಕೆ. ಸೊ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಏನಿದೆ ಓಕೆ, ಆ ಅಡ್ರೆಸ್ಸನ್ನು ಬರ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಮೇ ಬಿ ಬೇರೆ ಅಡ್ರೆಸ್ ಇರ್ಬೋದು. ಬಟ್ ಈಗ ಪ್ರೆಸೆಂಟ್ಲಿ ನೀವು ಬೇರೆ ಮನೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಊರಲ್ಲಿರ್ಬೋದು. ಯಾವ ಊರಲ್ಲಿದ್ದೀರಾ, ಯಾವ ಊರಿಗೆ ನಿಮಗೆ ಅಂದರೆ ಯಾವ್ದಾದ್ರು ಲೆಟರ್ ಆಗಲಿ ಅಥವಾ ಏನೇ ಆಗಲಿ ಬರಬೇಕು. ಸೊ ಆ ಒಂದು ಅಡ್ರೆಸ್ ಕೊಡಿ. ಓಕೆ, ಸೊ ನೀವು ಇರುವಂತಹ ಪ್ಲೇಸಿನ ಅಡ್ರೆಸ್ಸನ್ನು ಕೊಡಿ. ಅಲ್ಲಿ ಅದನ್ನು ಕೊಟ್ಟಷ್ಟು ತುಂಬ ಒಳ್ಳೆಯದು. ಓಕೆ, ಸೊ ನೆಕ್ಸ್ಟ್ ಓಕೆ, ಸೊ ವಿಲ್ ಬಿ ಹ್ಯಾವಿಂಗ್ ರಿಲಿಜನ್ ಯಾವುದು ಅದು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಮದರ್ ಟಂಗ್ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ ತಾಲೂಕು, ಆಲ್ ದೀಸ್ ಥಿಂಗ್ಸ್ ಐ ಹೋಪ್ ಯು ವಿಲ್ ಬಿ ನೋಯಿಂಗ್ ಹೌ ಟು
ಓಕೆ. ಸೊ ಆಕ್ಸೆಸ್ ಆಲ್ ದಿಸ್ ಇನ್ಫಾರ್ಮೇಷನ್. ಸೊ ಇದಾದಮೇಲೆ ವಿದ್ಯಾರ್ಹತೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆದರೆ ಸೈನ್ಸು, ಕಾಮರ್ಸ್ ಆದರೆ ಕಾಮರ್ಸು. ಸೇವ್ ಜನರಲ್ ಡೀಟೇಲ್ಸ್ ಅಂತ ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ, ಸೊ ಯು ವಿಲ್ ಗೆಟ್ ಎ ಸಕ್ಸಸ್ ಡೈಲಾಗ್ ಬಾಕ್ಸ್. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಆಪ್ಷನಿಗೆ ಹೋಗ್ತೀರಾ. ಸೊ ನೆಕ್ಸ್ಟ್ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಸಿ ಹಿಯರ್ ಜನರಲ್ ಡೀಟೇಲ್ಸ್ ಆಯಿತು, ನೆಕ್ಸ್ಟು ಸ್ಟಡಿ ಡೀಟೇಲ್ಸ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಈ ವಿಚಾರನ ಸ್ಕಿಪ್ ಮಾಡ್ದಲ್ಲ ನೋಡಿ, ಯಾಕಂತ ಹೇಳಿದ್ರೆ ತುಂಬ 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 ಇಂಪಾರ್ಟೆಂಟು. ಈ ಸ್ಟಡಿ ಡೀಟೇಲ್ಸ್ ಏನು ಕೊಡ್ತೀರಾ ಅದು ನಿಮ್ಮ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಏನು ಡೀಟೇಲ್ಸನ್ನು ನೀವು ಎಂಟರ್ ಮಾಡ್ತೀರಾ ಆ ಡೀಟೇಲ್ಸ್ ಮೇಲೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಇನ್ ಆರ್ಡರ್ ಟು ಗೋ ಫಾರ್ ವೆರಿಫಿಕೇಷನ್ ಅನ್ನೋದು ಡಿಸೈಡ್ ಆಗೋದು ಈ ಒಂದು ಸ್ಟೇಜ್ನಲ್ಲಿ. ಓಕೆ, ಸೊ ಸ್ಟಡಿ ಡೀಟೇಲ್ಸ್ ಏನು ಹೇಳ್ತಾ ಇದ್ದೀನಿ, ಸೊ ಆ ಒಂದು ಪೇಜಿಗೆ ನೀವು ಎಂಟರ್ ಆದರೆ ಸಿ ಹಿಯರ್ ಈಗ ಸಕ್ಸಸ್ ಆ್ಯಂಡ್ ಓಕೆ ಅಂತ ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ, ನೆಕ್ಸ್ಟ್ನ ಕ್ಲಿಕ್ ಮಾಡ್ತೀರಾ. ಸೊ ಈ ಒಂದು ಪರ್ಪಲ್ ಕಲರು ಸ್ಟಡಿ ಡೀಟೇಲ್ಸ್ ಮೇಲೆ ಸೆಲೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಕ್ರಾಲ್ ಡೌನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪೇಜ್ ಲೈಕ್ ದಿಸ್. ಸೊ ಇದರಲ್ಲಿ ತುಂಬ ವಿಚಾರಗಳಿದ್ದಾವೆ ನೀವು ಎಂಟರ್ ಮಾಡುವಂಥದ್ದು. ಸೊ ತೇರ್ಗಡೆಯಾದ ತರಗತಿ, ತೇರ್ಗಡೆಯಾದ ವರ್ಷ, ಇದನ್ನೆಲ್ಲದನ್ನು ಕೂಡ ನೀವು ಎಂಟರ್ ಮಾಡ್ತಾ ಹೋಗಬೇಕು. ಪರ್ಟಿಕ್ಯುಲರ್ ಒಂದು ಕ್ಲಾಸಿಗೆ ನೀವು ಒಂದೊಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಸೇ ಫಾರ್ ಎಕ್ಸಾಂಪಲ್ ಈಗ ಓಪನ್ ಮಾಡ್ತೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ 1 2 3 4 5 6 7 8 ಅಪ್ ಟು 12 ತನಕ ಸಿಗುತ್ತೆ. ಕ್ಲಾಸ್ 1 ಓಕೆ, ಸೊ ಪಾಸ್ಟ್ ಇಯರ್ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಸೇ ಫಾರ್ ಎಕ್ಸಾಂಪಲ್ 2015 ಯೂಶಲಿ ಪಾಸ್ ಆಗಿ 15-14 ಪಾಸ್ ಆಗಿರ್ತೀರಾ. ಅದಾದಮೇಲೆ ಅದು ಯಾವ ಬೋರ್ಡು, ಸ್ಟೇಟ್ ಬೋರ್ಡಾ, CBSE ಬೋರ್ಡಾ, ಎವ್ರಿಥಿಂಗ್ ವಿಲ್ ಬಿ ದೇರ್. ಈ ಡ್ರಾಪ್ ಡೌನಲ್ಲಿ ಎಲ್ಲದೂ ಇರುತ್ತೆ. ಸೊ ಸ್ಟೇಟ್ ಕರ್ನಾಟಕ ಆ್ಯಂಡ್ ಎಜುಕೇಷನಲ್ ಡಿಸ್ಟಿಕ್ ಅಂತ ಕೊಟ್ಟಾಗ ಪರ್ಟಿಕ್ಯುಲರ್ ನಿಮ್ಮ ಯಾವ ಸ್ಕೂಲಲ್ಲಿ ಓದಿರೋ ಅದೇ ಡಿಸ್ಟಿಕ್ ಕೊಡಬೇಕು. ಡಿಸ್ಟಿಕ್ ಅಂತ ಕೊಟ್ಟಾದಮೇಲೆ ಸೊ ನಿಮಗೆ ಶಾಲೆಯ ಹೆಸರು ಬರುತ್ತೆ, ಅಂದರೆ ಸ್ಕೂಲ್ ನೇಮು. ಈ ಸ್ಕೂಲ್ ನೇಮ್ ನಿಯರ್ಲಿ 300 to 400 ಸ್ಕೂಲ್ಸ್ ಇರುತ್ತೆ ಒಂದೊಂದು ಡಿಸ್ಟಿಕ್ಸಲ್ಲಿ. ಅಂದರೆ ಮಿನಿಮಮ್ ನಾನು ಹೇಳ್ತಿರೋದು, ಯಾಕಂದರೆ ವೆನ್ ಐ ಚೂಸ್ ದ ಸೆಲೆಕ್ಷನ್, ಸೊ ಆ ಸ್ಕೂಲನ್ನು ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಯಿತು. ಸೊ ಅದ್ರ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಯು ಹ್ಯಾವ್ ಟು ಸೆಲೆಕ್ಟ್ ದ ಸ್ಕೂಲ್ ಆ್ಯಂಡ್ ಯು ಹ್ಯಾವ್ ಟು ಅಲ್ಲಿ ಸೆಲೆಕ್ಷನ್ ಮಾಡಲೇಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸ್ಕೂಲ್ ಡೈಸ್ ನಂಬರ್ ಏನಾದ್ರು ಗೊತ್ತಿಲ್ಲ ಅಂದರೆ ನಿಮ್ಮ ಸ್ಕೂಲಲ್ಲಿ ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು. ಸ್ಕೂಲ್ ಡೈಸ್ ನಂಬರ್ ಗೊತ್ತಿದ್ದರೆ ಆ ಸ್ಕೂಲ್ ಡೈಸ್ ನಂಬರ್ನ ಹುಡುಕೊಳ್ತಾ ಹೋಗಿ, ಇಲ್ಲಾಂದರೆ ಸ್ಕೂಲ್ ನೇಮನ್ನೇ ಹುಡುಕೊಳ್ತಾ ಹೋಗಿ. ಸೊ ಅವಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಎಸ್. ಸೊ ಇದಾದಮೇಲೆ ನೀವು ಇದ್ರ ನೆಕ್ಸ್ಟು ಕೆಳಗಡೆ ಆ್ಯಡ್ ಸ್ಕೂಲ್ ಡೀಟೇಲ್ಸ್ ಅಂತ ಬರುತ್ತೆ, ಆ್ಯಡ್ ಸ್ಟಡಿ ಡೀಟೇಲ್ಸ್, ಆ್ಯಡ್ ಸ್ಕೂಲ್ ಡೀಟೇಲ್ಸ್ ಅಂತ ಬರುತ್ತೆ. ಆ ಒಂದೊಂದು ಕ್ಲಾಸಿನ ಆ್ಯಡ್ ಮಾಡಿದಾಗ ಇಲ್ಲಿ ನಿಮಗೆ ಒಂದೊಂದು ವ್ಯಾಲ್ಯೂಸ್ಗಳು, ಅಂದರೆ ಒಂದೊಂದು ಲೈನಲ್ಲಿ ನಿಮಗೆ ಒಂದೊಂದು ಕ್ಲಾಸಿಂದು ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ಲೆಂತಿ ಪ್ರೋಸೆಸ್. ಸೊ ಯಾರು ಇಷ್ಟು ಕಂಪ್ಲೀಟ್ ಪ್ರೊಸೆಸ್ ಮಾಡ್ತಾರೆ ಅಂತೇಳಿ ಯಾವುದೋ ಪರ್ಟಿಕ್ಯುಲರ್ ಒಂದು 2-3 ವರ್ಷದ ಏನಾದರೂ ನೀವು ಸೆಲೆಕ್ಟ್ ಮಾಡಿ ಆ್ಯಡ್ ಕೊಟ್ಟು ಅದ್ರ ನೆಕ್ಸ್ಟ್ ಪೇಜಿಗೆ ಹೋದರೆ, ಅಂದರೆ ಕಂಪ್ಲೀಟ್ 1ನೇ ತರಗತಿಯಿಂದ 11ನೇ ತರಗತಿ ತನಕ ನೀವು ಕೊಡಬೇಕಾಗುತ್ತೆ. 11th or 12th ಸ್ಟ್ಯಾಂಡರ್ಡ್ ತನಕ ಕೊಡಬೇಕಾಗುತ್ತೆ ಇಫ್ ಪಾಸಿಬಲ್. ಮಿನಿಮಮ್ ಅಂತ ಹೇಳಿದ್ರೆ 11th ಸ್ಟ್ಯಾಂಡರ್ಡ್ ತನಕ ಕೊಡಲೇಬೇಕು. ಅಕಸ್ಮಾತ್ ನೀವು ಅಲ್ಲಿ ಕೊಡಲಿಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲಿ 3 ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗಿದ್ದೀನಿ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಸಿ ಹಿಯರ್ ಯಾಕೆ ನಾನು ಈ ಒಂದು ಆಪ್ಷನ್ ತೊಗೊಂಡಿದ್ದೀನಿ ಅಂದರೆ, ಇಫ್ ಇನ್ ಕೇಸ್ ಈ ರೀತಿ ಏನಾದರೂ ಮಕ್ಕಳು ಮಿಸ್ಟೇಕ್ ಮಾಡಿದರೆ ಆಯಿತಾ, ಸೊ ಯಾವ ಒಂದು ಸ್ಮಾಲ್ ಪ್ರಾಬ್ಲಮ್ ನೀವು ಫೇಸ್ ಮಾಡಬೇಕಾಗುತ್ತೆ, ಹೇಳ್ತೀನಿ ಏನು ಅಂತ. ಇಲ್ಲಿ ನೋಡಿ, ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸು, ಮದರ್ ಟಂಗ್ ಕನ್ನಡ. ಓಕೆ, ಸೊ ಇದೆಲ್ಲ ನಿಮಗೆ ಅದ್ರ ನೆಕ್ಸ್ಟ್ ಪೇಜ್ ಬರುತ್ತೆ. ನೆಕ್ಸ್ಟ್ ಅಂತ ಪ್ರೀವಿಯಸ್ ಇದರಲ್ಲಿ ಇದ್ರ ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ಪೇಜಿಗೆ ಬರ್ತೀರಾ. ಓಕೆ, ಸೊ ಈ ಪೇಜಿಗೆ ಬರೋದಕ್ಕಿಂತ ಮುಂಚೆ ಸಿ ಹಿಯರ್ ಈಗ ಓಕೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸ್ಟಡಿ ಡೀಟೇಲ್ಸ್ ಮುಗಿಸ್ಕೊಂಡು ಎಲಿಜಿಬಿಲಿಟಿ ಕ್ಲಾಸಿಗೆ ಹೋಗ್ತೀರಾ. ಎಲಿಜಿಬಿಲಿಟಿ ಕ್ಲಾಸ್ ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ದ ಎಲಿಜಿಬಿಲಿಟಿ ಕ್ಲಾಸ್. ಸೊ ಈ ಎಲಿಜಿಬಿಲಿಟಿ ಕ್ಲಾಸಿಗೆ ಬರ್ತೀರಾ. ಈ ಎಲಿಜಿಬಿಲಿಟಿ ಕ್ಲಾಸಲ್ಲಿ ಟೋಟಲ್ ಕ್ಯಾಂಡಿಡೇಟ್ ಇಯರ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ. ಸೊ ನೋಡಿ ಇಲ್ಲಿ 3 ಮಾತ್ರ ಇದೆ ಆಯಿತಾ. ಸೊ ಈ ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ, ನೀವು ಕರ್ನಾಟಕದವರೇ ಆಗಿದ್ದು ಕರ್ನಾಟಕದಲ್ಲೇ ಓದಿದ್ರೆ ಮಿನಿಮಮ್ 7 ಇಯರ್ಸ್ದು ನಿಮ್ಮದು ಸ್ಟಡಿ ಸರ್ಟಿಫಿಕೇಟು ಕೇಳ್ತಾರೆ ಇನ್ ಆರ್ಡರ್ ಟು ಗೆಟ್ ದ ಕ್ಲಾಸ್ ಎ. ಏನು ಕ್ಲಾಸ್ ಎ ಅಂದ್ರೇನು, ಕ್ಲಾಸ್ ಬಿ ಅಂದ್ರೇನು, ಅದನ್ನೆಲ್ಲ ನಾನು ನಿಮಗೆ ಈಗ ಹೇಳ್ತೀನಿ. ಓಕೆ, ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ ಈ ಕ್ಲಾಸ್ ನಿಮಗೆ ಯಾವ್ದು ಸೆಲೆಕ್ಟ್ ಆಗಿರುತ್ತೆ ಅದ್ರ ಮೇಲೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ಗೋಸ್ಕರ ರೆಡಿ ಮಾಡ್ಕೋಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ ಹೇಗೆ ಅಂತ ಹೇಳ್ತೀನಿ. ಈಗ ಟೋಟಲ್ ಕ್ಯಾಂಡಿಡೇಟ್ ಇಯರ್ ಸ್ಟಡಿ ಇನ್ ಕರ್ನಾಟಕ ಎಷ್ಟು ಬಂತು, 3 ಬಂತು. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಯಾವುದು ಅಂತ ಹೇಳಿದ್ರೆ ಸಿ ಹಿಯರ್ ಪ್ರೀವಿಯಸ್ನಲ್ಲಿ ಪೋಷಕರು ಯಾರಾದರೂ ಕರ್ನಾಟಕದಲ್ಲಿ 7 ವರ್ಷಗಳಿಗಿಂತ ಹೆಚ್ಚು ಕಾಲ ಅಧ್ಯಯನ ಮಾಡಿದ್ದಾರೆಯೇ ಅಥವಾ ಆ ರೀತಿ ಆಪ್ಷನ್ ಇದ್ದಾಗ ಇಲ್ಲೂ ಕೂಡ ನೀವು ಇಫ್ ಇನ್ ಕೇಸ್ ನಿಮ್ಮ ಪೇರೆಂಟ್ಸ್ ಓದಿದ್ರೆ ಎಸ್ ಅಂತಲೇ ಕೊಡಬೇಕು. ಅವರ ಸ್ಟಡಿ ಡೀಟೇಲ್ಸು, ಸ್ಟಡಿ ಸರ್ಟಿಫಿಕೇಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಎಸ್ ಅಂತ ಕೊಡಿ. ಸೊ ಯಾಕೆ ಅಂತ ಹೇಳಿದ್ರೆ ಮತ್ತಿಲ್ಲ ಅಂದರೆ ಕ್ಲಾಸ್ ಬೇರೆ ಆಗುತ್ತೆ, ನಿಮಗೆ ಕೆಲವು ಎಕ್ಸಾಮ್ಸ್ ಬರೆದು ಕೂಡ ಕೆಲವು ಸೀಟ್ಗಳನ್ನು ತೊಗೊಳೋದಕ್ಕಾಗಲ್ಲ. ಓಕೆ, ಎಸ್. ಸೊ ಈಗ ನಾವು ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸು ಯಾವುದಕ್ಕೆ ನಿಮಗೆ ಬರುತ್ತೆ ಅಂದರೆ ಅದೇ ಪೇಜ್, ಸೇಮ್ ಪೇಜು
ಕ್ಲಾಸ್ ಡೀಟೇಲ್ಸ್ ಪೇಜಲ್ಲೇ ನೆಕ್ಸ್ಟ್ ಡ್ರಾಪ್ ಅಂದರೆ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ನೋಡಿ. 11th ಬೋರ್ಡು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, 12th ಬೋರ್ಡು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಪ್ರೀವಿಯಸ್ಲಿ ಸ್ಟಡಿ ಡೀಟೇಲ್ಸಲ್ಲಿ. ಸೊ ಹಾಗಾಗಿ ಎಂಟಿ ತೋರಿಸ್ತದೆ. ಆವಾಗ ಸೆಲೆಕ್ಟ್ ಎಲಿಜಿಬಿಲಿಟಿ ಕ್ಲಾಸ್, ಇದು ನಮಗೆ ಸೆಲೆಕ್ಟ್ ಮಾಡೋದಕ್ಕೆ ಕೊಡಲ್ಲ. ಈ ಆಪ್ಷನ್ ಇದೆಯಲ್ಲ, ಇದು ಆಟೋಮೆಟಿಕಲಿ ಓಕೆ, ಸೊ ಸಿಸ್ಟಮೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಬೇಸ್ಡ್ ಆನ್ ದ ಸ್ಟಡಿ ಡೀಟೇಲ್ಸ್. ಸರ್ ಈಗ ಕ್ಲಾಸ್ ವೈ ಅನ್ನೋದು ಸೆಲೆಕ್ಟ್ ಆಗಿದೆ. ಓಕೆ, ಸೊ ನಾವು ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಅಂತ ಕೊಟ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಆಯಿತಾ. ಸೊ ಹಾಗಿದ್ರೆ ಕ್ಲಾಸ್ ವೈ ಅಂದರೆ ಏನು? ಓಕೆ, ಸೊ ನಾವು ಆ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಇನ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಇರುತ್ತೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ಪೇಜಲ್ಲಿದೆ. ಸೊ ಆ ಪೇಜನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಕ್ಲಾಸ್ ವೈ ಅಂತ ಹೇಳಿದ್ರೆ ಏನು, ದ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ಟಿದೆ ಆಲ್ರೆಡಿ ನೀವು ಕೊಟ್ಟಿರೋ ಏನೋ ಸ್ಟಡಿ ಡೀಟೇಲ್ಸ್ ಬಗ್ಗೆ. ನಾನು ಅಲ್ಲಿ ಪ್ರಾಪರಾಗಿ ಕೊಟ್ಟಿಲ್ದಲ್ಲೇ ಇರೋ ಕಾರಣದಿಂದ ಸೊ ಇಲ್ಲೇನಂತ ತೊಗೊಂಡಿದೆ, ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಹೂ ಆರ್ ರಿಜಿಸ್ಟರಿಂಗ್ ಫಾರ್ BSc ನರ್ಸಿಂಗ್ ಕೋರ್ಸ್ ವಿಲ್ ಬಿ ಅಸೈನ್ಡ್ ಆಸ್ ಕ್ಲಾಸ್ ವೈ. ಅಂದರೆ ನಿಮ್ಮ ಅರ್ಥ, ನೀವು ಕೊಟ್ಟಿರೋ ಸ್ಟಡಿ ಡೀಟೇಲ್ಸ್ ಪ್ರಾಪರಾಗಿ ಇಲ್ದಲೇ ಇರೋದ್ರಿಂದ ಆಟೋಮೆಟಿಕಲಿ ಸಿಸ್ಟಮ್ ಏನು ಅಂದ್ಕೊಂಡಿದೆ, ನೀವು ನಾನ್ ಕರ್ನಾಟಕ ಸ್ಟೂಡೆಂಟ್ಸು, ನೀವು ಅಪ್ಲೈ ಮಾಡ್ತಿರೋದು ಬರೀ BSc ನರ್ಸಿಂಗಿಗೆ ಮಾತ್ರ ಫ್ಯೂಚರಲ್ಲಿ ಅಂತ ಹೇಳಿ ತೊಗೊಳ್ತಾ ಇದೆ. ಆವಾಗ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೋ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ ಮಾತ್ರ ಸಾಕು, ಆಯಿತಾ. ಸೊ ನೀವು ಕರ್ನಾಟಕದಲ್ಲಿದ್ದೀರಾ, ಕರ್ನಾಟಕದಲ್ಲೇ ಓದಿದ್ದೀರಾ, ಆದರೆ ಅಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನು ನೀವು ಪ್ರಾಪರಾಗಿ ಕೊಡ್ದಲ್ಲೇ ಇದ್ದಿದ್ರಿ ರೀಸನಿಂದ ನಿಮಗೆ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, BSc ನರ್ಸಿಂಗಿಗೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ನೀವು ಎಕ್ಸಾಮ್ ಬರಿಬೋದು, ಟೆಸ್ಟ್ ಬರಿಬೋದು, 4 PCMB 4 ಸಬ್ಜೆಕ್ಟ್ ಬರಿಬೋದು, ಬಟ್ ಅಕಾರ್ಡಿಂಗ್ ಟು ದಿಸ್ ಇನ್ಫಾರ್ಮೇಷನ್ ನೀವು ಈ ಒಂದು ಕೋರ್ಸಿಗೆ ಮಾತ್ರ, ಅಂದರೆ ಕೆರಿಯರ್ ಕೋರ್ಸಿಗೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಓಕೆ, ಎಸ್. ಸೊ ಹಾಗಾಗಿ ಆಲ್ ದ ಇನ್ಫಾರ್ಮೇಷನ್ಸ್ ಆರ್ ದೇರ್ ಇನ್ ವಾಟ್ ಇನ್ಫಾರ್ಮೇಷನ್ ಬುಲೆಟಿನ್. ನೀವು ಕರೆಕ್ಟಾಗಿ ಓದ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅದು ರಾಂಗ್ ಆಗಿ ನಾವು ಕೊಡಬಾರ್ದು. ಸೊ ಅದಕ್ಕೆ ತಾಳ್ಮೆಯಿಂದ ಏನು ಮಾಡಬೇಕು, ಒನ್ಸ್ ಅಗೇನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಕ್ಯಾಂಡಿಡೇಟ್ ಸ್ಟಡಿ ಡೀಟೇಲ್ಸ್ ಅಂತ ಬಂದಾಗ ಯು ಸೆಲೆಕ್ಟ್ ದ ಪಾಸ್ಟ್ ಕ್ಲಾಸ್ 1 ಸೆಲೆಕ್ಟ್ ಮಾಡಿ, 2015 or 14 ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಬೋರ್ಡ್ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಿ. ಅದೇ ರೀತಿ ಓಕೆ, ಸೊ ಇದೆಲ್ಲವನ್ನೂ ಕೂಡ ಸೆಲೆಕ್ಟ್ ಮಾಡಿ. ರೂರಲ್ಲ ಅಥವಾ ಅರ್ಬನ್, ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ರೂರಲ್ಲ ಅಥವಾ ಅರ್ಬನ್ ಅಂತ ಹೇಳಿದ್ರೆ, ನಿಮ್ಮ ಸ್ಕೂಲ್ನಲ್ಲಿ ಆ ಇನ್ಫಾರ್ಮೇಷನ್ ಕೇಳಿ. ನೀವು ಓದಿರ್ತೀರಲ್ಲ, ಆ ಸ್ಕೂಲಲ್ಲಿ ಇನ್ಫಾರ್ಮೇಷನ್ ಕೇಳಿ, ಅಲ್ಲಿರೋ ಟೀಚರ್ಸ್ ಯಾರಿಗಾದ್ರು ಫೋನ್ ಮಾಡಿ ಕೇಳಿ. ದೇ ವಿಲ್ ಟೆಲ್ ದಟ್ ವೆದರ್ ಇಟ್ ಇಸ್ ರೂರಲ್ ಆರ್ ಅರ್ಬನ್ ಅಂತ. ಓಕೆ, ರೂರಲ್ ಅಂತ ಕೊಟ್ಟರೆ ವೆರಿ ಮಚ್ ಏನೋ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ರೂರಲ್ ಕೊಟ್ಟ ಅಕಸ್ಮಾತ್ ಏನಾದ್ರು ಸೀಟ್ಸ್ಗಳು ನಿಮಗೆ ಅವೈಲೇಬಲ್ ಇದ್ದರೆ ಅದು ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರೂರಲ್ ಅಂತ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್, ಅದಾದಮೇಲೆ ನಾನು ಹೇಳಿದ್ನಲ್ಲ ಆ್ಯಡ್ ಸ್ಟಡಿ ಡೀಟೇಲ್ಸ್ ಬರುತ್ತೆ ಅಂತ. ಇಲ್ಲಿ ಆ್ಯಡ್ ಮಾಡಿದಾಗ ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಆ್ಯಡ್. ಓಕೆ, ಆ್ಯಡ್ ಮಾಡಿದಾಗ ಅಪ್ ಟು ನೋಡಿ, ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ, ಇದಕ್ಕಿಂತ ಮೇಲ್ಗಡೆ 1 to 10 ತನಕ ಆ್ಯಡ್ ಮಾಡಿದ್ದೀನಿ, ಅಂದರೆ ಮೋರ್ ದೆನ್ 7 years ಆಯಿತು. ಅದೇ ಒಂದು ಕ್ಯಾಂಡಿಡೇಟಿಗೆ ಈಗ 10 ಕ್ಲಾಸಸ್ಗಳನ್ನು ನಾನು ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸಿ ಹಿಯರ್, ಇಲ್ಲಿ ಪೋಷಕರ ಅಧ್ಯಯನದ ವಿವರ ನಾನು ಎಸ್ ಅಂತ ಕೊಟ್ಬಿಟ್ಟಿದ್ದೀನಿ. ಎಸ್ ಅಂತ ಕೊಟ್ಟು ಫಾದರ್ ಡೀಟೇಲ್ಸ್ ಇದ್ದರೆ ಫಾದರ್ ಡೀಟೇಲ್ಸು, ಮದರ್ ಡೀಟೇಲ್ಸ್ ಸ್ಟಡಿ ಡೀಟೇಲ್ಸ್ ಇದ್ದರೆ ಮದರ್ ಡೀಟೇಲ್ಸ್, ಇಬ್ಬರದು ಇದ್ದರೆ ಇಬ್ಬರದು ಕೊಡಿ. ಅದಕ್ಕೆ ತಕ್ಕಂಗೆ ನಿಮಗೇನೋ ಇನ್ಫಾರ್ಮೇಷನ್ ಕೇಳುತ್ತೆ. ಇನ್ಫಾರ್ಮೇಷನ್ ಕೇಳಾದಮೇಲೆ ನೋಡಿ ಇಲ್ಲಿ ಆ್ಯಡ್ ಸ್ಟಡಿ ಡೀಟೇಲ್ಸ್, ಅಲ್ಲಿಗೂ ಕೂಡ ಇದೇ ಆ್ಯಡ್ ಸ್ಟಡಿ ಡೀಟೇಲ್ಸು. ಇದನ್ನು ಕ್ಲಿಕ್ ಮಾಡಿದ್ರೆ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಪೇರೆಂಟ್ಸ್ ಇಂದು ಬರುತ್ತೆ ಕೆಳಗಡೆ. ಸೊ ಇಲ್ಲಿ ಯಾವ್ಯಾವ ಕ್ಲಾಸನ್ನು ಓದಿದ್ದಾರೆ ಅನ್ನೋದು ಇಲ್ಲಿಗೂ ಬರುತ್ತೆ. ಇದ್ರ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟನ್ನ ಕ್ಲಿಕ್ ಮಾಡಿದರೆ ಓಕೆ, ಸೊ ಅದಾದಮೇಲೆ ಯು ವಿಲ್ ಎಂಟರ್ ಇನ್ ಟು ದ ವಾಟ್ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್. ಸೊ ಅದೇ ಪರ್ಪಲ್ ಕಲರ್ ನೆಕ್ಸ್ಟ್ ಕ್ಲಾಸ್ ಎಲಿಜಿಬಿಲಿಟಿಗೆ ಬರುತ್ತೆ. ಸೊ ಇಲ್ಲಿ ಆಲ್ ದ ಅದರ್ ಇನ್ಫಾರ್ಮೇಷನ್ ವಿಲ್ ಬಿ ಜನರೇಟೆಡ್. ನೋಡಿ, ಟೋಟಲ್ ಕ್ಯಾಂಡಿಡೇಟ್ ಇಯರ್ ಆಫ್ ಸ್ಟಡಿ ಓಕೆ 10 ಬಂದಿದೆ. ಓಕೆ, ಸೊ ಈಗ 11th ಸ್ಟ್ಯಾಂಡರ್ಡಿಂದ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಇದ್ದಾದಮೇಲೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡೋದಕ್ಕೂ ಟೈಮ್ ಇದೆ. ಸೊ 10 ಬಂತು, ಆ್ಯಂಡ್ SSLC ಬೋರ್ಡು, 11th ಬೋರ್ಡು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್. ಓಕೆ, ಅದಾದಮೇಲೆ ನೋಡಿ ಟೋಟಲ್ ಐದರ್ ಪೇರೆಂಟ್, ಮದರ್ ಆರ್ ಫಾದರ್. ಸೊ ಎಷ್ಟು ವರ್ಷ ಓದಿದ್ದಾರೆ ಅಂತ ಹೇಳಿದ್ರೆ 2 years. ಮದರ್ ಅಂತ ಹೇಳ್ಬಿಟ್ಟು ಬಂದಿರುತ್ತೆ, ಅಲ್ಲಿ 2 years ಎಂಟರ್ ಮಾಡಿದ್ದೀನಿ. ಸೊ ಹಾಗಾಗಿ 2 years ಅಂತ ಬಂತು. ನೋಡಿ ಕ್ಲಾಸ್ ನೋಡಿ, ಇಲ್ಲಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ನೋಡಿ ಕ್ಲಾಸ್ ಎ ಬರ್ತಾ ಇದೆ. ಪ್ರೀವಿಯಸ್ಲಿ ಏನು ಬಂದಿತ್ತು, ಕ್ಲಾಸ್ ವೈ ಬಂದಿತ್ತು. ಸೊ ನಾವು ವಿ ಆರ್ ಗೆಟಿಂಗ್ ವಾಟ್. ಓಕೆ, ಸೊ ಐ ವಿಲ್ ಜಸ್ಟ್ ವೆಯ್ಟ್. ಓಕೆ, now we are getting clause CLE. ಓಕೆ, ಸೊ ಕ್ಲಾಸ್ ಎ ಅಲ್ಲಿ ನಮಗೆ ಸೆಲೆಕ್ಟ್ ಆಗಿದೆ. ಓಕೆ, ಸೊ ಯಾವ ಕ್ಲಾಸ್ ಸೆಲೆಕ್ಟ್ ಆಗಿದೆ, ಕ್ಲಾಸ್ ಎ. ಸೊ ಕ್ಲಾಸ್ ಎ ಸೆಲೆಕ್ಟ್ ಆಗಿದ್ರೆ ಏನು ಸರ್, ವಾಟ್ ಈಸ್ ದ ಯೂಸ್, ಏನು ಯೂಸು ಅಂತ ಹೇಳಿದ್ರೆ, ಸೊ ಕ್ಲಾಸ್ ಎಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡ್ಕೊಳ್ತಾ ಬರೋಣ. ಇದಾದಮೇಲೆ ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಕೊಟ್ಟು ಅದಾದಮೇಲೆ ಕೆಳಗಡೆ ಡ್ರಾಪ್ ಡೌನ್ ಮಾಡಿದ್ರೆ, ಅಂದರೆ ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ನೋಡಿ, ಕ್ಲಾಸ್ A1 ಮತ್ತು ಕ್ಲಾಸ್ ಬಿ ಇದೆ. ಕ್ಲಾಸ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಓಕೆ, ಸೊ ಹಿಯರ್ ಸೊ ಇನ್ ಪರ್ಸ್ಯೂಯನ್ಸ್ ಆಫ್ ಆರ್ಡರ್ ಆಫ್ ದ ಹಾನರಬಲ್ ಸುಪ್ರೀಂ ಕೋರ್ಟ್. ಸೊ ಅದು ಕೋರ್ಟಿನ ಆರ್ಡರ್ ಪ್ರಕಾರ ಓಕೆ, ದ ಕ್ಯಾಂಡಿಡೇಟ್ಸ್ clause A1 okay, in case of 7 years of study in Karnataka including 10th or 12th, they will be treated at par with the Indian citizens and will be eligible for
ಜನರಲ್ ಕ್ಯಾಟಗರಿ ಸೀಟ್ಸ್. ಓಕೆ, ನಾಟ್ ಎಂಟೈಟಲ್ಡ್ ಟು ಕ್ಲೇಮ್ ಎನಿ ಅದರ್ ರಿಸರ್ವೇಷನ್ಸ್. ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಅಥವಾ ಬೇರೆ ಬೇರೆ ಜಮ್ಮು ಕಾಶ್ಮೀರ್ ರೆಸಿಡೆಂಟ್ಸ್ ಅಂತ ಯಾವುದಾದ್ರು ಕ್ಯಾಟಗರೀಸ್ ಬರುತ್ತೆ. ಸೊ ಆ ಕ್ಯಾಟಗರಿ ಯಾವುದು ನಿಮಗೆ ರಿಸರ್ವೇಷನ್ ಇರೋಲ್ಲ. ಯು ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್ ಕರ್ನಾಟಕ, ಕನ್ನಡದವರೇ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ. ಆವಾಗ ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವುದು ಅಂದರೆ ಹಿಯರ್ ವಿ ಹ್ಯಾವ್ ಓಕೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕ್ಯಾಂಡಿಡೇಟ್ಸ್ ಸ್ಟಡಿ ಸರ್ಟಿಫಿಕೇಟ್ಸ್. ಈಗ ನೀವು ಯಾವ್ಯಾವ ಸ್ಕೂಲಲ್ಲಿ ಹೋಗಿದ್ದೀರಾ ಆಯಾ ಸ್ಕೂಲಲ್ಲಿ ಸ್ಟಡಿ ಸರ್ಟಿಫಿಕೇಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ದಿಸ್ ಈಸ್ ಯಾವಾಗ ಆಫ್ಟರ್ ಯುವರ್ ಎಕ್ಸಾಮ್ಸ್, ಈಗಲೇ ಅಲ್ಲ. ಈಗ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನಮಗೆ ಇದು ಯಾವುದೇ ಡಾಕ್ಯುಮೆಂಟ್ಸ್ ಬೇಡ. ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಡೇಟ್ ಇದೆ. ಯಾವಾಗ ನಾವು ಸ್ಟಾರ್ಟಿಂಗಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸಲ್ಲಿ ನಾನು ಸ್ಟಡಿ ಸರ್ಟಿಫಿಕೇಟ್ಸ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತಿದೆ. ಆ ಟೈಮಲ್ಲಿ ನಿಮಗೆ ಆ ಇನ್ಫಾರ್ಮೇಷನ್ ಬರುತ್ತೆ. ನಿಮ್ಮ ವೆರಿಫಿಕೇಷನ್ ಯಾವ್ಯಾವ ಟೈಮಲ್ಲಿ ಆಗುತ್ತೆ, ಯಾವ್ಯಾವ ಕಾಲೇಜಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಆ ಕಾಲೇಜಿಗೆ ಹೋಗೋ ಟೈಮಲ್ಲಿ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೀವು ಅವೈಲೇಬಲ್ ಇಟ್ಕೋಬೇಕು. ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡುವಾಗ ನೋ ನೀಡ್ ಟು ಹ್ಯಾವ್ ದ ಡಾಕ್ಯುಮೆಂಟ್ಸ್, ಆಲ್ ದೀಸ್ ಡಾಕ್ಯುಮೆಂಟ್ಸ್. ಬಟ್ SLC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಅದಾದಮೇಲೆ ನಿಮಗೆ ಆಧಾರ್ ಕಾರ್ಡ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಅದು ನಿಮಗೆ ಎಂಟರ್ ಮಾಡೋದಕ್ಕೋಸ್ಕರ ಮಾತ್ರ ಬೇಕಾಗಿರೋದೇ ಹೊರತು ಅಪ್ಲಿಕೇಶನ್ ಟೈಮಲ್ಲಿ ಸೊ ವೆರಿಫಿಕೇಷನಿಗಲ್ಲ. ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮದು ಕ್ಲಾಸ್ A1 ಆದರೆ ಈ ಡಾಕ್ಯುಮೆಂಟ್ಸ್ಗಳೆಲ್ಲ ನೀವು ಏನು ಬೇಕಾಗುತ್ತೆ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಲೆಕ್ಟ್ ಮಾಡಿಕೊಂಡು ವೆರಿಫಿಕೇಷನಿಗೆ ತೊಗೊಂಡೋಗ್ಬೇಕಾಗುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮಗೆ ಯಾವ ಕ್ಲಾಸ್ ಸಿಕ್ಕಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಈ ಕ್ಲಾಸ್ ಯಾವ್ದು ಸಿಕ್ಕಿದೆ ಅನ್ನೋದ್ರ ಮೇಲೆ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಇಟ್ಕೋಬೇಕು, ಯಾವ್ಯಾವುದನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸರ್ ಈ ಡಾಕ್ಯುಮೆಂಟ್ಸ್ ಎಲ್ಲಿ ಸಿಗುತ್ತೆ ಸರ್, ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂದರೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ. ಓಕೆ, ಸೊ ಅದನ್ನು ಪ್ರಿಂಟ್ಔಟ್ ತೊಗೊಳ್ಳಿ ಅಥವಾ ಸಾಫ್ಟ್ ಕಾಪಿ ಇಟ್ಕೊಳ್ಳಿ, ನೀವು ಅಲ್ಲಿ ನೋಡಿ. ಸೊ ಹೆನ್ಸ್ ಯು ವಿಲ್ ಗೆಟ್ ಈಸಿಲಿ ಆಲ್ ದೀಸ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಈಗ ವೀಸಾ, ನಮ್ಮ ಹತ್ರ ವೀಸಾ ಇಲ್ಲ ಸರ್ ಅಂದರೆ ನೋ ನೀಡ್ ಟು ವರಿ. ಓಕೆ, ಸೊ ಅದ್ರ ಬದಲು ಆಧಾರ್ ಕಾರ್ಡು, ಬೇರೆ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು. ವೀಸಾ ಇಲ್ದಲ್ಲೇ ಇದ್ದರೆ ನೋ ಪ್ರಾಬ್ಲಮ್. ಓಕೆ, ಸೊ ಆ ರೀತಿ ನಿಮಗೆ ಇನ್ಫಾರ್ಮೇಷನ್ ಇದರಲ್ಲಿ ಸಿಗುತ್ತೆ. ಓಕೆ, ಸೊ ಅದೇ ರೀತಿ ಕ್ಲಾಸ್ B ಅಂದ್ರೇನು, ಕ್ಲಾಸ್ C ಅಂದ್ರೇನು, ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸು ಎಲ್ಲವನ್ನೂ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಹೌ. ಓಕೆ, ಸೊ ಕ್ಲಾಸ್ ಡೀಟೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್. ಅದಾದಮೇಲೆ ನೆಕ್ಸ್ಟ್ ಯಾವುದೋ ನಮಗೆ ಕ್ಲಾಸ್ ಆಯಿತು. ಸೊ ಆ್ಯಕ್ಚುಲಿ ನಿಮಗೆ ಈ ಪೇಜಸ್ ಎಲ್ಲ ಬರೋಲ್ಲ. ಈ ಪೇಜಸ್ ಯಾವುದು ಕೂಡ ಅಪ್ಲಿಕೇಶನ್ ಫಾರ್ಮಲ್ಲಿ ಬರೋಲ್ಲ. ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಈ ಪೇಜಸ್ಗಳನ್ನು ತೊಗೊಂಡಿದ್ದು. ಸೊ ಇದನ್ನು ಇಗ್ನೋರ್ ಮಾಡಿ. ಸೊ ಈಗ ಕ್ಲಾಸ್ A ಆಯಿತು, ಸೇವ್ ಆಯಿತು, ನೆಕ್ಸ್ಟ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಕೊಟ್ಟಾದಮೇಲೆ ಒನ್ಸ್ ಅಗೈನ್ ನಿಮ್ಮ ಒಂದು ಫಸ್ಟ್ ಸ್ಟಾರ್ಟಿಂಗ್ ಪೇಜಲ್ಲಿ ಈ ಪರ್ಪಲ್ ಕಲರ್ ಯಾವುದಕ್ಕೆ ಹೋಗುತ್ತೆ, ಎಲಿಜಿಬಿಲಿಟಿ ಕ್ಲಾಸ್ ಮುಗೀತು. ನೆಕ್ಸ್ಟ್ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ರಿಸರ್ವೇಷನ್ಸಿಗೆ ಬರುತ್ತೆ. ಓಕೆ, ರಿಸರ್ವೇಷನ್ಸ್ ಇಫ್ ಅಟ್ ಆಲ್ ಇಫ್ ಯು ಆರ್ ಕ್ಲೈಮಿಂಗ್ ಎನಿ ರಿಸರ್ವೇಷನ್, ಸೇ ಫಾರ್ ಎಕ್ಸಾಂಪಲ್ ಇನ್ಕಮ್ ರಿಸರ್ವೇಷನ್ಸು, ಕ್ಯಾಟಗರಿ ರಿಸರ್ವೇಷನ್ಸು, ಅಥವಾ ಬೇರೆ ರಿಸರ್ವೇಷನ್ಸ್ ಇದೆ, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ಸು, ಇಲ್ಲ ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ಸು, ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸಿಗೆ ರಿಸರ್ವೇಷನ್ಸ್, ಅದೆಲ್ಲ ರಿಸರ್ವೇಷನ್ಸ್ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ಇದನ್ನು ನಾವು ಸ್ಕ್ರಾಲ್ ಡೌನ್ ಮಾಡೋಕೆ, ಸೊ ನೆಕ್ಸ್ಟ್ ಪೇಜಿಗೆ ನಾವು ಅಂದರೆ ಅದನ್ನೇ ಸ್ಕ್ರಾಲ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ಅಂತ ಹೇಳಿದ್ರೆ, ಸಿ ಹಿಯರ್ ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೈಮ್ ಕ್ಯಾಟಗರಿ ರಿಸರ್ವೇಷನ್ಸ್. ಬೇರೆ ಕ್ಯಾಟಗರಿ ರಿಸರ್ವೇಷನ್ಸ್ ಏನಾದರೂ ನೀವು ಕ್ಲೈಮ್ ಮಾಡೋದಕ್ಕೆ ನೋಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ SC ST ಕ್ಯಾಟಗರಿ 1, ಕ್ಯಾಟಗರಿ 2 ಅಥವಾ 2A 2B 2C OBC, ಇದು ಯಾವುದಾದ್ರೂ ನೀವು ಕ್ಯಾಟಗರಿನ ಆ ಒಂದು ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡೋದಕ್ಕೆ ನೋಡ್ತೀರಾ ಅನ್ನೋದಾದರೆ ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಈ ಒಂದು ಯಾವುದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನಂಬರ್ನ ಇಲ್ಲಿ ಹೊಡಿಬೇಕು. RD ನಂಬರ್ ಅಂತ ಕರಿತೀವಿ. ಆ ನಂಬರ್ನ ಹೊಡೆದಾದ್ಮೇಲೆ ಸೊ ಲೈಕ್ ದಿಸ್ ಯು ವಿಲ್ ಗೆಟ್ ಚೆಕ್ RD ನಂಬರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಇದು ಆಟೋಮೆಟಿಕಲಿ ನೋಡಿ ಇಲ್ಲಿ ಆಪ್ಷನ್ A ಅಥವಾ ಆಪ್ಷನ್ B ನಲ್ಲಿ ಇವೆರಡು ಯಾವುದಾದ್ರೂ ಒಂದು ಆಪ್ಷನಲ್ಲಿ ಆಟೋಮೆಟಿಕಲಿ ಆ ಬ್ಲೂ ಕಲರ್ ಮಾರ್ಕ್ ಏನಾಗಿರುತ್ತೆ, ಕಲರ್ಡ್ ಆಗಿರುತ್ತೆ ಅಥವಾ ಟಿಕ್ ಆಗಿಬಿಟ್ಟಿರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಇಫ್ ಯು ಆರ್ ಕ್ಲೈಮಿಂಗ್ ಫಾರ್ ದ ಕ್ಯಾಟಗರಿ ಯು ಹ್ಯಾವ್ ಟು ಗಿವ್ ದ RD ನಂಬರ್. ಆಯಿತಾ? ಸೊ ಇಲ್ಲ ಅಂತ ಹೇಳಿದ್ರೆ ನೋ ನೀಡ್ ಟು ಪ್ರೊವೈಡ್ ದ RD ನಂಬರ್. ನೋಡಿ ಫಾರ್ ಎಕ್ಸಾಂಪಲ್ ಟು ಕ್ಲೈಮ್ ದ ಇನ್ಕಮ್ ಯಾವುದು ಇನ್ಕಮ್ ಅನ್ನೋ ಒಂದು ಕ್ಯಾಟಗರಿಗೆ ಟು ಕ್ಲೈಮ್ ದ ಇನ್ಕಮ್. ಓಕೆ, ಸೊ ದಿಸ್ ಈಸ್ ಫಾರ್ ವಾಟ್, ಈ ಒಂದು ಫೀಸ್ ಕನ್ಸೆಷನ್ಗೆ ಅಲ್ಲಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಲ್ಲಿ ಅದನ್ನು ನೀವು ಕ್ಲೈಮ್ ಮಾಡೋದಕ್ಕೋಸ್ಕರ ಏನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದರೆ, ಓಕೆ, ಸೊ ಯು ನೀಡ್ ಟು ಗಿವ್ ದ ಎಂಟರ್ ದ ಇನ್ಕಮ್ RD ಸರ್ಟಿಫಿಕೇಟ್ ನಂಬರ್. ಸೊ ಆ ಇನ್ಕಮ್ RD ಸರ್ಟಿಫಿಕೇಟ್ ನಂಬರ್ ಪ್ರಾಪರ್ ಆಗಿದ್ದರೆ, ವ್ಯಾಲಿಡ್ ಆಗಿದ್ದರೆ, ಯು ಹ್ಯಾವ್ ಟು ಗೋ ಫಾರ್ ಚೆಕ್ RD ನಂಬರ್. ಚೆಕ್ RD ನಂಬರ್ ಅಂತ ಕೊಟ್ಟಾಗ, ಓಕೆ, ಸೊ ಕ್ಯಾಟಗರಿ ಸರ್ಟಿಫಿಕೇಟ್ ವ್ಯಾಲಿಡೇಟೆಡ್ ಆ್ಯಂಡ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅನ್ನೋ ಒಂದು ಆಪ್ಷನ್ನು ಬರುತ್ತೆ. ಆಯಿತಾ? ಸೊ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ದಿಸ್ ಈಸ್ ಫಾರ್ ಕ್ಯಾಟಗರಿ ರಿಸರ್ವೇಷನ್ಗೆ. ಸೊ ಇನ್ಕಮಿಗೆ ಅಕಸ್ಮಾತ್ ಏನಾದರೂ ಅಲ್ಲಿ RD ನಂಬರ್ ಪ್ರಾಪರ್ ಆಗಿಲ್ಲ ಅಥವಾ ನಿಮಗೆ ಇನ್ಕಮ್ ಕ್ಲೈಮ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಬಟ್ ಅದರಿಂದ ಏನು ಮುಂದಕ್ಕೆ ಹೋಗೋ ಪ್ರೊಸೆಸ್ ಏನು ಸ್ಟಾಪ್ ಆಗಲ್ಲ. ಸೊ ನೀವು ಯೂಶಲಿ ಮುಂದಕ್ಕೆ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೈಮ್. ಓಕೆ, ಸೊ KK ಅನ್ನೋ ಒಂದು ಯಾವುದೋ ಒಂದು ಕ್ಲೈಮ್ ರಿಲೇಟೆಡ್ ಇದೆ. ಸೊ ಅಂದರೆ ಕರ್ನಾಟಕ ಮೀಸಲಾತಿ ಅನ್ನೋ ಒಂದು ರಿಸರ್ವೇಷನ್ ಇದೆ. ಅದ್ರ ಮೇಲೆ ಏನಾದ್ರು ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಎಸ್ ಹೌದು ಅನ್ನೋದು ಯೂಶಲಿ ಬೈ ಡಿಫಾಲ್ಟ್ ಇಲ್ಲ ಅನ್ನೋ ಆಪ್ಷನಿಗೆ ಟಿಕ್ ಆಗಿರುತ್ತೆ. ನೀವು ಹೌದು ಅನ್ನೋ ಆಪ್ಷನ್ನ ಕೊಡಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ಇದೆಲ್ಲ ಕಂಪ್ಲೀಟ್ಲಿ ರಿಸರ್ವೇಷನ್ ಅಂಡರಲ್ಲೇ ಬರುತ್ತೆ, ಆ ರಿಸರ್ವೇಷನ್ ಅನ್ನೋ ಪೇಜಲ್ಲೇ ಬರುತ್ತೆ. ಸೊ ನಿಮಗೆ ನೀವು ಯಾವುದಕ್ಕೆ ಕ್ಲೈಮ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ನ ಅಥವಾ RD ನಂಬರನ್ನು ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ ನಂಬರ್ ಕೇಳಿದ್ರೆ ಅದನ್ನು ನೀವು ಪ್ರೊವೈಡ್ ಮಾಡಿ. ಹೆನ್ಸ್ ಯು ವಿಲ್ ಈಸಿಲಿ
ಈಸಿಲಿ ಗೆಟ್ ದಟ್ ಕ್ಲೈಮ್. ಓಕೆ, ಎಸ್. ಸೊ ಅದಾದಮೇಲೆ ಇದೇ ರೀತಿ ಆಲ್ ದೀಸ್ ಟೈಪ್ಸ್ ಆರ್ ಡಿಫ್ರೆಂಟ್ ಕ್ಲೈಮ್ಸ್ ಆರ್ ದೇರ್. ಇದೆಲ್ಲ ಕ್ಲೈಮ್ಸ್ ಅಂಡರಲ್ಲೇ ಬರೋದು. ಓಕೆ, ಸೊ ಇದೆಲ್ಲ ಚೆಕ್ ಬಾಕ್ಸ್ ಏನಿದೆ, ಈ ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಸಿಗಲ್ಲ, ಆಯಿತಾ. ಸೊ ಅಟ್ ಲಾಸ್ಟ್ ಯು ಹ್ಯಾವ್ ಟು ಗೆಟ್ ದ ನೆಕ್ಸ್ಟ್ ಆಪ್ಷನ್ ಅಲ್ವಾ. ಇದೆಲ್ಲ ಆದಮೇಲೆ ಕೆಳಗಡೆ ಸಬ್ಮಿಟ್ ಕೆಟಗರಿ ಅಥವಾ ರಿಸರ್ವೇಷನ್ಸ್ ಡೀಟೇಲ್ಸ್ ಅಂತ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ. ಆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರೋಲ್ಲ, ಇಲ್ಲಿ ಯಾವುದನ್ನೇ ಟಿಕ್ ಮಾರ್ಕ್ ಆಗಲಿಲ್ಲ ಅಂದರು. ಓಕೆ, ಸೊ ಹಾಗಾಗಿ ಇಲ್ಲ ಟಿಕ್ ಮಾರ್ಕ್ ಹಾಕಾದ್ಮೇಲೆ ನೆಕ್ಸ್ಟ್ ಕೊಡಿ. ಓಕೆ, ಸೊ ನೆಕ್ಸ್ಟ್ ಕೊಟ್ಟಾದಮೇಲೆ ಯು ವಿಲ್ ಬಿ ಎಂಟರಿಂಗ್. ನೋಡಿ, ರಿಸರ್ವೇಷನ್ಸ್ ಆಯಿತು. ಈಗ ನೆಕ್ಸ್ಟು ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್. ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್ ಅಂದರೆ ಓಕೆ, ಸೊ ಏನಿದೆ, ಓಕೆ, ಈ ಒಂದು ಪರ್ಪಲ್ ಕಲರ್ ಇಲ್ಲಿಗೆ ಬಂದಿರುತ್ತೆ. ಓಕೆ, ಸೊ ನಾವು ಸ್ಕ್ರಾಲ್ ಡೌನ್ ಮಾಡಾದ್ಮೇಲೆ ವಿ ವಿಲ್ ಬಿ ಎಂಟರಿಂಗ್ ಇನ್ ಟು ದಿಸ್ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ವಿಶೇಷ ವರ್ಗಗಳನ್ನು ಕ್ಲೈಮ್ ಮಾಡಲು ಬಯಸುವಿರಾ. ದಟ್ ಮೀನ್ಸ್ NCC, ಸ್ಪೋರ್ಟ್ಸು, ಡಿಫೆನ್ಸು, ಡಿಫೆನ್ಸು, PHO ಆರ್ ಮೋರ್ ಎಕ್ಸೆಟ್ರಾ. ಇದೆಲ್ಲ ಸ್ಪೆಷಲ್ ರಿಸರ್ವೇಷನ್ಸ್ ಇನ್ಫಾರ್ಮೇಷನ್ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಬಂದಿರುತ್ತೆ. ಓಕೆ, ಸೊ ಇಫ್ ಇನ್ ಕೇಸ್ ಎಸ್ ಅಂತ ಆದ್ರೆ ಓಕೆ, ಯು ನೀಡ್ ಟು ಟೆಲ್ ದಟ್ ಓಕೆ ಯಾವ ಕ್ಲೈಮ್ಸ್ ಅಂತ ಆ ID-ನ ಇಲ್ಲಿಗೆ ಬರೀಬೇಕು. ಓಕೆ, ಸೊ ID ಬಂದಾದಮೇಲೆ ಸೇವ್ ಅಂತ ಹೇಳ್ಕೊಡ್ತೀರಾ. ಓಕೆ, ಸೊ ಇಲ್ಲಿ ಯಾವುದೂ ಕೂಡ ನಾವು ಅಪ್ಲೈ ಮಾಡ್ತಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಆ ಒಂದು ರಿಸರ್ವೇಷನ್ನ ಕ್ಲೈಮ್ ಮಾಡ್ತಿಲ್ಲ. ಸೊ ಇಫ್ ಎಟ್ ಆಲ್ ನೀವು ಇದರಲ್ಲಿ ಯಾವುದ್ರಲ್ಲಾರು ಪಾರ್ಟಿಸಿಪೇಟ್ ಮಾಡಿ ಓಕೆ, ಅದರಲ್ಲಿ ಕ್ಲೈಮ್ ತೊಗೊಳೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ಆ ID ನಂಬರ್ನ ಇಲ್ಲಿಗೆ ಹಾಕಿದಾಗ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ ಕೊಡಿ. ನೋಡಿ, ಪ್ರೀವಿಯಸ್ ಡಾಟಾ, ಜನರಲ್, ಇದೆಲ್ಲ ಆದಮೇಲೆ ಒಂದಾದಮೇಲೆ ನೆಕ್ಸ್ಟ್ ಆಪ್ಷನಿಗೆ ಬರೋದು. ಓಕೆ, ಸೊ ನೆಕ್ಸ್ಟ್ ಪೇಜಸ್ಸಿಗೆ ಬರೋದು NRI ವಾರ್ಡ್ ಅಂತಿದೆ. ಸೊ ದಟ್ ಮೀನ್ಸ್ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ವಾರ್ಡ್ ಅಂತ ಹೇಳಿ. ಸೊ ಅದಕ್ಕೇನಾದರೂ ಆಪ್ಷನ್, ಈ ಇನ್ಫಾರ್ಮೇಷನು ನಿಮ್ಮ ಪೇರೆಂಟ್ಸಿಗೆ ಕೇಳಿ, ನಿಮ್ಮ ಪೇರೆಂಟ್ಸು ಹೇಳ್ತಾರೆ NRI ವಾರ್ಡಿಗೆ ಬರ್ತಿರೋ ಇಲ್ವೋ ಅಂತ ಹೇಳಿ, ಆಯಿತಾ. ಸೊ ಆ ಒಂದು NRI ವಾರ್ಡಿಗೆ ಬರೋದಾದರೆ ಹೌದು ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲಿ ಸೊ ಇಲ್ಲಿದೆ ಹೌದು ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹೇಳಿ ನೆಕ್ಸ್ಟಿಗೆ ಹೋಗಿ. ಹೌದು ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಮತ್ತೆ ಡೀಟೇಲ್ಸ್ ಕೇಳುತ್ತೆ. ಅದಕ್ಕೆ ರಿಕ್ವೈರ್ಡ್ ಡೀಟೇಲ್ಸ್ಗಳು ಏನೇನು ಬೇಕಾಗುತ್ತೆ ಅದನ್ನು ಪ್ರೊವೈಡ್ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗ್ಬೋದು. ಓಕೆ, ಎಸ್. ಸೊ ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನಿರೋದು ಡಾಕ್ಯುಮೆಂಟ್ ಅಪ್ಲೋಡ್. NRI ವಾರ್ಡ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಇರೋದು ಯಾವುದು, ಡಾಕ್ಯುಮೆಂಟ್ ಅಪ್ಲೋಡು. ಹೌದಾ? ಓಕೆ, ಎಸ್. ಸೊ ಡಾಕ್ಯುಮೆಂಟ್ ಅಪ್ಲೋಡಿಗೆ ಆ್ಯಕ್ಚುಲಿ ಡಾಕ್ಯುಮೆಂಟು ಬೇರೆ ಯಾವ ಡಾಕ್ಯುಮೆಂಟು ಕೇಳಲ್ಲ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಇಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡುವಾಗ. ಓಕೆ, ಸೊ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಏನಿದೆ ಅದು 50 KB ಒಳಗಿರಬೇಕು. ಅದನ್ನು ಸೇವ್ ಮಾಡ್ಕೊಂಡಿರಬೇಕು. JPEG ಫಾರ್ಮಲ್ಲಿ ಇರಬೇಕು, ಇಲ್ಲ PNG ಫಾರ್ಮಲ್ಲಿ ಇರಬೇಕು. ಸೊ ಇದ್ದಾಗ ಚೂಸ್ ಫೈಲ್ ಕೊಡಿ. ಅದಾದಮೇಲೆ ಅಲ್ಲಿ ಮೇಲ್ಗಡೆ ನಿಮ್ಮದು ಯಾವ ಫೈಲಲ್ಲಿ ಇರುತ್ತೆ, ಯಾವ ಒಂದು ಫೋಲ್ಡರಲ್ಲಿ ಇರುತ್ತೆ ಅದರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಕೊಟ್ಟು ಒಂದು 10 to 20 ಸೆಕೆಂಡ್ ವೆಯ್ಟ್ ಮಾಡಿ. ನಿಮ್ಮ ಇಂಟರ್ನೆಟ್ ಸ್ಪೀಡ್ ಪ್ರಕಾರ ಅದು ಅಪ್ಲೋಡ್ ಆಗಲಿ, ಆಯಿತಾ. ಅಪ್ಲೋಡ್ ಆಗುವಾಗ ಬೇರೆ ಯಾವುದೇ ರಿಯಾಕ್ಷನ್ಸ್ ಕೊಡ್ತಾ ಇರಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಸಡನ್ನಾಗಿ ಮತ್ತೆ ಯಾವ್ದಾರ ಬಟನ್ ಒತ್ತಿದ್ರೆ ಮತ್ತೊಂದು ಸೆಕೆಂಡ್ ಯು ಹ್ಯಾವ್ ಟು ಅಪ್ಲೋಡ್. ಓಕೆ, ಸೊ ಇಟ್ ವಿಲ್ ಟೇಕ್ ಟೈಮ್. ಅಪ್ಲೋಡ್ ಆದಮೇಲೆ ಇಲ್ಲಿ ಅಪ್ಲೋಡೆಡ್ ಫೋಟೋ ಮತ್ತು ಅಪ್ಲೋಡೆಡ್ ಸಿಗ್ನೇಚರ್ ಎರಡೂ ಕೂಡ ಇಲ್ಲಿಗೆ ಬರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಇದಾದಮೇಲೆ ವಿ ಹ್ಯಾವ್ ಕೋರ್ಸ್ ಡೀಟೇಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಪ್ರಿಂಟ್. ಕೋರ್ಸ್ ಡೀಟೇಲ್ಸಿಗೆ ವಿ ಹ್ಯಾವ್ ಟು ಸೆಲೆಕ್ಟ್ ದ ಕೋರ್ಸ್ ಡೀಟೇಲ್ಸ್ ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ವಿ ವಿಲ್ ಗೆಟ್ ಲೈಕ್ ದಿಸ್ ಕೋರ್ಸ್ ಸೆಲೆಕ್ಷನ್. ಓಕೆ, ಸೊ ಎಂಟರ್ ಯುವರ್ ಕೋರ್ಸ್ ಇನ್ಫಾರ್ಮೇಷನ್. PCMB ಆದರೆ ಈ ಆಪ್ಷನ್ನ ಕ್ಲಿಕ್ ಮಾಡಿ. ಓಕೆ, PCMB ಆದರೆ 4 ಸಬ್ಜೆಕ್ಟ್ ಅಂದರೆ ಇಫ್ ಯು ಆರ್ PCMB ಸ್ಟೂಡೆಂಟ್ಸ್ ಕ್ಲಿಕ್. ಓಕೆ, ಸೊ ಥರ್ಡ್ ಆಪ್ಷನ್ PCB, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ. ಓಕೆ, ಸೊ ದಟ್ ಮೀನ್ಸ್ ಮ್ಯಾಥಮೆಟಿಕ್ಸ್ ನೀವು ಬರೀತಿಲ್ಲ ಅನ್ನೋದಾದರೆ ಗೋ ಫಾರ್ PCB. ಓಕೆ, ನೆಕ್ಸ್ಟ್ PCM. ಓಕೆ, ಸೊ ದಟ್ ಮೀನ್ಸ್ ಬಯಾಲಜಿ ಸ್ಟೂಡೆಂಟ್ ಅಲ್ಲ ಅನ್ನೋದಾದರೆ ಯು ಹ್ಯಾವ್ ಟು ಚೂಸ್ ದಿಸ್ ಒನ್, ಆಯಿತಾ. ಬಯಾಲಜಿ ಸ್ಟೂಡೆಂಟ್ ಇಲ್ಲ ಅಂದರೆ PCMನೇ ಸೆಲೆಕ್ಟ್ ಮಾಡಬೇಕು. ಬಯಾಲಜಿ ಸ್ಟೂಡೆಂಟ್ ಆದರೆ PCB ಆರ್ PCMB. ಯೂಶ್ವಲಿ PCMB ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ PCMB ಅಂದರೆ ಎಲ್ಲ ಕೋರ್ಸಿಗೂ ನೀವು ಎಲಿಜಿಬಲ್. ಇಂಜಿನಿಯರಿಂಗು, ಅದಾದಮೇಲೆ ನೀವು ಅಲ್ಲಿ ಯಾವುದು ವೆಟರ್ನರಿ ಸೈನ್ಸಸ್ಸು, ಆಯಿತಾ. ಸೊ ಆ ರೀತಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗು ಎಲ್ಲ ಒಂದು ಕೋರ್ಸಸ್ಗಳಿಗೂ ನೀವು ಎಲಿಜಿಬಲ್ ಆಗ್ತೀರಾ. ಅಲ್ಲೆಲ್ಲ ಕೋರ್ಸಸ್ಗಳಿಗೂ ರ್ಯಾಂಕಿಂಗ್ ಬರುತ್ತೆ. PCM ಅಂದರೆ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಮಾತ್ರ ಬರುತ್ತೆ, ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ಗಳಿಗೆ ಬರಲ್ಲ, ಆಯಿತಾ. B Pharma, D Pharma ಅದು ಯಾವುದಕ್ಕೂ ಬರಲ್ಲ. ಓಕೆ, ಸೊ ಅದೆಲ್ಲ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಈಗ ಆಸ್ ಆಫ್ ನೌ ಇಫ್ ಯುವರ್ ಸಬ್ಜೆಕ್ಟ್ ಇಸ್ PCMB ಸೆಲೆಕ್ಟ್ PCMB. ಓಕೆ, ಸೊ ಎಲ್ಲ 4 ಸಬ್ಜೆಕ್ಟ್ ಬರೀರಿ ಅನ್ನೋದು ನನ್ನ ಒಪಿನಿಯನ್. ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ, ಇಫ್ ಯು ಆರ್ ನಾಟ್ ಎ ಬಯಾಲಜಿ ಸ್ಟೂಡೆಂಟ್ ದೆನ್ ಯು ಹ್ಯಾವ್ ಟು ಗೋ ಫಾರ್ PCM. ಓಕೆ, ಅಪ್ಲೈ ಮಾಡಾದ್ಮೇಲೆ ಸೊ ಹಿಯರ್ ಇಫ್ ಯು ಅಪ್ಲೈ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಸ್ಕ್ರಾಲ್ ಡೌನ್ ಮಾಡಿದಾಗ ಯು ವಿಲ್ ಬಿ ಎಂಟರಿಂಗ್ ಇನ್ ಟು ದ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡಿತೀರಾ. ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡಿದಾದ್ಮೇಲೆ ಎಕ್ಸಾಮ್ ಸೆಂಟರ್ ಇನ್ಫಾರ್ಮೇಷನ್, ಆಯಿತಾ. ನೀವು ಯಾವ ಊರಿನಲ್ಲಿ ಎಕ್ಸಾಮ್ ಬರೀಬೇಕು, ಯಾವ ಊರಿನಲ್ಲಿ ಎಕ್ಸಾಮ್ ಬರೀಬೇಕು ಅನ್ನೋದು ಇಲ್ಲಿ ಕೊಡ್ತೀರಾ. 2 ಪ್ರಯಾರಿಟಿ ಇರುತ್ತೆ. ಸೊ ಒಂದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಈ ಪ್ರಯಾರಿಟಿಗಳನ್ನು ಕೊಡಿ. ಯಾವ್ಯಾವ ಪರ್ಟಿಕ್ಯುಲರ್ ಸಿಟೀಸ್ಗಳಿದೆ, ನಾಟ್ ಆಲ್ ದ ಡಿಸ್ಟ್ರಿಕ್ಸ್, ಎಲ್ಲ ಡಿಸ್ಟ್ರಿಕ್ಸು ಬರುತ್ತೆ. ಜೊತೆಗೆ ಎಲ್ಲ ತಾಲೂಕ್ಸಲ್ಲೂ ಇಲ್ಲ. ಓಕೆ, ಸೊ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್. ಅಂದರೆ ಸೆಲೆಕ್ಟ್ ಮಾಡುವಾಗ ಎಲ್ಲ ತಾಲೂಕುಗಳಲ್ಲೂ ಈ ಒಂದು ಎಕ್ಸಾಮ್ ಸೆಂಟರ್ ಇಲ್ಲ. ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಸ್ ಅಂದರೆ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಯೂಶಲಿ ಇರುತ್ತೆ. ಸೊ ನೀವು ಈ ಫಸ್ಟ್ ಆಪ್ಷನ್ನು ಸೆಕೆಂಡ್ ಆಪ್ಷನ್ ಕೊಡಿ. ಫಸ್ಟ್ ಆಪ್ಷನ್ ಕೊಟ್ಟಾದ್ಮೇಲೆ ಸೆಕೆಂಡ್ ಪ್ರಯಾರಿಟಿ ಕೊಟ್ಟಾದ್ಮೇಲೆ ಮತ್ತೆ ಡ್ರಾಪ್ ಡೌನ್ ಮಾಡಿದಾಗ ಸೊ ಇಟ್ ವಿಲ್ ಆಸ್ಕ್ ಯು ಟು ಸೆಲೆಕ್ಟ್ ಅಂದರೆ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಓಕೆ, ಸೊ ಅಪ್ಡೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದರೆ ನೋಡಿ ಕೋರ್ಸ್ ಡೀಟೇಲ್ಸಲ್ಲೇ ಇದೆಲ್ಲ ಬರುತ್ತೆ.
ಆಲ್ ದೀಸ್ ಕಮ್ಸ್ ಅಂಡರ್ ವಾಟ್ ಕೋರ್ಸ್ ಡೀಟೇಲ್ಸ್ ಆಯಿತಾ. ಕೋರ್ಸ್ ಡೀಟೇಲ್ಸ್ ಆದಮೇಲೆ ಅಪ್ಲಿಕೇಶನ್ ಪ್ರಿಂಟಿಗೆ ಹೋಗೋಕ್ಕಿಂತ ಮುಂಚೆ ಪೇಮೆಂಟ್ ಬರುತ್ತೆ. ಓಕೆ, ಸೊ ಇದು ದಟ್ ಮೀನ್ಸ್ ಅಗ್ರಿಕಲ್ಚರಲ್ ಕೋಟಾ ಏನು ಇನ್ಫಾರ್ಮೇಷನ್ ಇದೆ ಅದಾದಮೇಲೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಬರೋದು. ಅಗ್ರಿಕಲ್ಚರಲ್ ಕೋಟಾನು ಯಾವುದ್ರಲ್ಲಿ ಬರುತ್ತೆ, ಕೋರ್ಸ್ ಡೀಟೇಲ್ಸಲ್ಲೇ ಬರೋದು ಆಸ್ ಆಫ್ ನೌ. ಓಕೆ, ಎಸ್. ಸೊ ನೆಕ್ಸ್ಟು ಅಗ್ರಿಕಲ್ಚರಲ್ ಕೋಟಾ ಆದಮೇಲೆ ಅಗ್ರಿಕಲ್ಚರಲ್ ಕೋಟಾಗೆ ನೆಕ್ಸ್ಟು ಡ್ರಾಪ್ ಡೌನ್ ಮಾಡಿದ್ರೆ, ಓಕೆ, ಸ್ಕ್ರಾಲ್ ಡೌನ್ ಮಾಡಿದ್ರೆ ಡು ಯು ವಾಂಟ್ ಟು ಕ್ಲೈಮ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತ ಕೇಳಿದ್ರೆ ಎಸ್ ಅನ್ನೋದನ್ನು ಹಾಕಿ. ಓಕೆ, ಸೊ ಅಂದರೆ ಅಗ್ರಿಕಲ್ಚರಲ್ BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಹೋಗಬೇಕು ಅನ್ನೋದಾದರೆ ಯು ನೀಡ್ ಟು ಸೆಲೆಕ್ಟ್ ಹಿಯರ್ ಆಸ್ ಎಸ್. ಓಕೆ, ಆ್ಯಂಡ್ ದೆನ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್, ಇದು ಅಷ್ಟೇ ಕರ್ನಾಟಕದಲ್ಲಿ ಸುಮಾರು ಸೆಂಟರ್ಸ್ಗಳಲ್ಲಿ ಇದ್ರ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ. ಆ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟನ್ನು ಕೂಡ ಕ್ಯಾಲೆಂಡರ್ ಆಫ್ ದ ಇವೆಂಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಸೇವ್ ಅಗ್ರಿಕಲ್ಚರ್ ಕೋಟಾ ಎಕ್ಸಾಮ್ ಸೆಂಟರ್ಸ್ ಅಂತ ಕೊಟ್ಟಾದಮೇಲೆ ಸೊ ನೆಕ್ಸ್ಟ್ ಕೊಟ್ಟರೆ ಸೊ ನೆಕ್ಸ್ಟ್ ಯು ವಿಲ್ ಬಿ ಎಂಟರಿಂಗ್ ಇನ್ ಟು ದ ಪೇಮೆಂಟ್ ಡೀಟೇಲ್ಸ್. ಆಯಿತಾ, ಇನ್ನು ಪ್ರಿಂಟ್ ಅಪ್ಲಿಕೇಶನ್ ಬರಲ್ಲ, ಪೇಮೆಂಟ್ ಡೀಟೇಲ್ಸಿಗೆ ಬರ್ತೀರಾ. ಪೇಮೆಂಟ್ ಡೀಟೇಲ್ಸಲ್ಲಿ ನಿಮ್ಮ ನೇಮ್ ಚೆಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ನಂಬರ್ ಸ್ಟಾರ್ಟಿಂಗ್ ಕೊಟ್ಟಿರ್ತಾರಲ್ಲ ಅದು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. KEA ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡಿರಿ. ಓಕೆ, ಸೊ ಅಮೌಂಟ್ ಇಲ್ಲಿ 2500 ತೋರಿಸ್ತದೆ. ಸೊ ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟಿಗೆ ಸೊ ನಿಮಗೆ ಎಷ್ಟೆಷ್ಟು ಬರುತ್ತೆ ಬೇಸ್ಡ್ ಆನ್ ದ ಏನೋ ಫೀಸ್ ಸ್ಟ್ರಕ್ಚರ್ ಏನು ಕೊಟ್ಟಿದ್ದಾರೆ, ಬೇರೆ ಬೇರೆ ಬಾಯ್ಸ್ಗೆ ಗರ್ಲ್ಸ್ಗೆ ಅದೇ ರೀತಿ ಬೇರೆ ಬೇರೆ ಏನಾದರೂ ಫೀಸ್ ಸ್ಟ್ರಕ್ಚರ್ ಇತ್ತು ಅಂದರೆ ಅದಕ್ಕೆ ತಕ್ಕಂಗೆ ಇಲ್ಲಿ ನಿಮಗೆ ಅಮೌಂಟ್ ಬರುತ್ತೆ. ಅದಾದಮೇಲೆ ಕ್ಲಿಕ್ ಟು ದ ಮೇಕ್ ಪೇಮೆಂಟ್. ಓಕೆ, ಸೊ ಆಸ್ ಆಫ್ ನಾವು ನಾನು ಪೇಮೆಂಟ್ ಮಾಡಿರೋಲ್ಲ, ಯಾಕಂತ ಹೇಳಿದ್ರೆ ಸಿನ್ಸ್ ಇಟ್ ಈಸ್ ವೆರಿ ಅರ್ಲಿ, ಈಗ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ ನಾನು. ಇದಾದಮೇಲೆ ಮತ್ತೊಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ತೀವಿ. ಓಕೆ, ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ದು ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಅಕಸ್ಮಾತ್ ಏನಾದರೂ ಎಡಿಟ್ ಮಾಡಬೇಕು ಅನ್ನೋದು ಬಂದರೆ, ಯಾವುದೋ ಇನ್ಫಾರ್ಮೇಷನು ಯಾವುದೋ ಒಂದು ಕ್ಲಾಸಿಂದು ಅಥವಾ ಈಗ ನೋಡಿ ಫಸ್ಟ್ PUC ಇನ್ಫಾರ್ಮೇಷನ್ ನಾನು ಅಪ್ಡೇಟ್ ಮಾಡಿರಲಿಲ್ಲ, ಅಪ್ಡೇಟ್ ಮಾಡುವಂತಹ ಆಪ್ಷನ್ಸು ಕೂಡ ಇದೆ. ಓಕೆ, ಸೊ ಎಲ್ಲಿದೆ ಅನ್ನೋದನ್ನು ಹೇಳ್ತೀನಿ. ನೀವು ಇದು ಎಲ್ಲ ಕರೆಕ್ಟ್ ಇದೆ ಅಂದರೆ ಕ್ಲಿಕ್ ಪೇಮೆಂಟ್ ಕೊಡಿ, ಆನ್ಲೈನ್ ಪೇಮೆಂಟು, ಫೋನ್ಪೇ ಎಲ್ಲ ಆಪ್ಷನ್ಸು ಇದರಲ್ಲಿರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿ, ಆ ಪೇಮೆಂಟ್ ಆದಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತಲ್ಲ ಅದೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ಯು ಕ್ಯಾನ್ ಗೋ ಫಾರ್ ವಾಟ್ ಇದೆಲ್ಲ ಏನು ಕನ್ವೀನಿಯನ್ಸ್ ಚಾರ್ಜಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಎಸ್, ಯು ಕ್ಯಾನ್ ಗೋ ಫಾರ್ ವಾಟ್ ಪ್ರಿಂಟ್ ಅಪ್ಲಿಕೇಶನ್ಗೆ ಹೋಗ್ಬೋದು. ಸೊ ಅದಾದಮೇಲೆ ಅಪ್ಲಿಕೇಶನ್ ಇದು ಕೋರ್ಸ್ ಡೀಟೇಲ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ಗೆ ಹೋದರೆ ಸೊ ಪ್ರಿಂಟ್ ಅಪ್ಲಿಕೇಶನ್ಸ್ ಬರುತ್ತೆ, ಅಂದರೆ ಪೇಮೆಂಟ್ ಎಲ್ಲ ಆದಮೇಲೆ. ಸೊ ಅದಾದಮೇಲೆ ನಾನು ಪ್ರಿಂಟ್ ಅಪ್ಲಿಕೇಶನ್ಗೆ ಹೋಗಲ್ಲ, ಯಾಕಂದರೆ ಪೇಮೆಂಟ್ ಆಗಿಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ಪ್ರಿಂಟ್ ಆಗಿರಲ್ಲ ನನಗೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಏನಂತ, ಸ್ಟಾರ್ಟಿಂಗ್ ಪೇಜ್ ಈ ಒಂದು ಲಾಗಿನ್ ಆದಮೇಲೆ ನೋಡಿ ಒಂದೇ ಒಂದು ಬಾಕ್ಸ್ ಇತ್ತು ಇಲ್ಲಿ, ಅಂದರೆ 2 ಬಾಕ್ಸಸ್ ಇತ್ತು. ಆಯಿತಾ, ಅಂದರೆ ಪ್ರೀವಿಯಸ್ ಇಯರ್ ಡಾಟಾ ಇನ್ಫಾರ್ಮೇಷನು, ಜನರಲ್ ಡೀಟೇಲ್ಸು. ಅದಾದಮೇಲೆ ಈಗ ಎಲ್ಲದನ್ನು ನಾವು ಅಪ್ಡೇಟ್ ಮಾಡ್ಕೊಬಂದ್ವಿ. ವಿ ವಿಲ್ ಗೆಟ್ ದ ಓಕೆ ಸೆಕ್ಷನ್ಸ್ ಲೈಕ್ ದಿಸ್, ಬಾಕ್ಸಸ್ ಅಥವಾ ಸೆಕ್ಷನ್ಸ್ ಲೈಕ್ ದಿಸ್. ಆ್ಯಂಡ್ ಎಲ್ಲ ಕಡೆನೂ ನೀವು ನೋಡಿ ಎಡಿಟ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ಎಡಿಟ್ ಡೀಟೇಲ್ಸ್. ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ನೀವು ಎಡಿಟ್ ಮಾಡಬಹುದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ತನಕ. ಅಪ್ಲಿಕೇಶನ್ ಲಾಸ್ಟ್ ಡೇಟ್, ಓಕೆ, ಸೊ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ತನಕ ಮೇ ಬಿ ನಿಮಗೆ ಎಲ್ಲ ಒಂದು ಡೀಟೇಲ್ಸನ್ನು ಕೂಡ ಎಡಿಟ್ ಮಾಡ್ಬೋದು. ಅರ್ಜೆಂಟಾಗಿ ಅಪ್ಲೈ ಮಾಡಿಬಿಟ್ಟು ಕೊನೆಗೆ ಫೀಸ್ ಪೇ ಮಾಡಿ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ಮತ್ತು ಸುಮ್ಮನೆ ಕನ್ಫ್ಯೂಷನ್ಸಿಗೆ ನೀವು ಒಳಗಾಗ್ತೀರಾ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಎಲ್ಲ ಇನ್ಫಾರ್ಮೇಷನ್ ಇದನ್ನು ಏನೋ ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡಿ, ಅದಕ್ಕೆ ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಾದಮೇಲೆ ಅದು ಹಾಗೆ ಇರುತ್ತೆ, ಯಾವುದು ಕೂಡ ಡಿಲೀಟ್ ಆಗಿರಲ್ಲ, ಎಲ್ಲವೂ ಕೂಡ ಸೇವ್ ಕೊಡಬೇಕು ನೀವು. ಓಕೆ, ಅಪ್ಡೇಟ್ ಇನ್ಫಾರ್ಮೇಷನ್ ಸೇವ್ ಅನ್ನೋ ಒಂದು ಆಪ್ಷನ್ ಏನಿದೆ ಅದು ಕೊಟ್ಟಾದಮೇಲೆ ನೆಕ್ಸ್ಟ್ ಆಪ್ಷನಿಗೆ ಹೋಗಬೇಕು ಪ್ರತಿಯೊಂದು ಸೆಕ್ಷನ್ಸಲ್ಲೂ. ಆಯಿತಾ, ಸೊ ಅದಾದಮೇಲೆ ಯು ವಿಲ್ ಗೆಟ್ ಲೈಕ್ ದಿಸ್. ಇಫ್ ಯು ವಾಂಟ್ ಟು ಗೋ ಫಾರ್ ಎನಿ ಕ್ಲೈಮ್ಸ್ ಆರ್ ಎನಿ ಚೇಂಜಸ್ ಯು ಕ್ಯಾನ್ ಗೋ ಫಾರ್ ದ ಎಡಿಟಿಂಗ್ ಆಪ್ಷನ್. ಓಕೆ, ಸೊ ಎಡಿಟಿಂಗ್ ಆಪ್ಷನಿಗೆ ಹೋಗಾದ್ಮೇಲೆ ಓಕೆ, ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಎಕ್ಸಾಮ್ ಸೆಂಟರ್ ಆಗಲಿ, NRI ವಾರ್ಡ್ ಆಗಲಿ, ಡಾಕ್ಯುಮೆಂಟ್ ಅಪ್ಲೋಡ್ ಆಗಲಿ, ಕೋರ್ಸ್ ಡೀಟೇಲ್ಸ್ ಆಗಲಿ, ಅಗ್ರಿಕಲ್ಚರಲ್ ಕೋರ್ಟ್ ಆಗಲಿ, ಎಲ್ಲವೂ ಕೂಡ ನೀವು ಎಡಿಟ್ ಮಾಡ್ಬೋದು. ಸರ್ ಆಗಿದ್ರೆ ಲಾಗೌಟ್ ಮಾಡೋದು ಹೇಗೆ? ಓಕೆ, ಸೊ ಇದಾದಮೇಲೆ ಇಫ್ ಯು ವಾಂಟ್ ಟು ಲಾಗೌಟ್ ದೆನ್ ಯು ಹ್ಯಾವ್ ಟು ಕಮ್ ಹಿಯರ್. ನೋಡಿ ಇಲ್ಲಿ ಲಾಗೌಟ್ ಆಪ್ಷನ್ ಇದೆ, ಹಿಯರ್ ಯು ಕ್ಯಾನ್ ಗೋ ಫಾರ್ ವಾಟ್ ಲಾಗೌಟ್. ಆಯಿತಾ, ಸೊ ಇಲ್ಲಿ ನೀವು ಲಾಗೌಟ್ ಮಾಡ್ಬೋದು. ಸೊ ಇದಿಷ್ಟು ಅಪ್ಲಿಕೇಶನನ್ನು ಹೇಗೆ ಅಪ್ಲೈ ಮಾಡೋದು. ಓಕೆ, ಸೊ ಯಾವಾಗ ಅಪ್ಲಿಕೇಶನ್ ಪ್ರೊಸೆಸ್ 100% ಕಂಪ್ಲೀಟ್ ಆಗೋದು, ಯಾವಾಗ ನೀವು ಅಪ್ಲಿಕೇಶನ್ ಪೇಮೆಂಟ್ ಮಾಡಿ ಪ್ರಿಂಟ್ ಅಪ್ಲಿಕೇಶನ್ ತೊಗೊಂಡು ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ತಿರೋ, ಓಕೆ, ಆವಾಗ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ ಅಂತ ಅರ್ಥ. ಸರ್ ಹಾಗಿದ್ರೆ ನೀವು ಮಾಡಿರುವಂಥ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಾ? ಇಲ್ಲ, ಯಾಕಂದರೆ ಪೇಮೆಂಟ್ ನಾನು ಮಾಡಿಲ್ಲ. ಓಕೆ, ಸೊ ಪೇಮೆಂಟ್ ಮಾಡಿ ಅದಾದಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನಿಗೆ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಕೆ, ಸೊ ಇಟ್ ಈಸ್ ಕ್ಲಿಯರ್ ಅಂತೇಳಿ. ಸೊ ನಾನು ಪೇಮೆಂಟ್ ಮಾಡುವಂತಹ ಆಪ್ಷನ್ನು ಜೊತೆಗೆ ಅಪ್ಲಿಕೇಶನ್ ಪ್ರಿಂಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಪ್ಕಮಿಂಗ್ ವೀಡಿಯೋನಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಐ ಹೋಪ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಇಟ್ ಈಸ್ ನಾಟ್ ಓನ್ಲಿ ನಾನು ಜಸ್ಟ್ ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿಲ್ಲ, ಜೊತೆಗೆ ಏನೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡ್ಬೋದು ಅದನ್ನು ಅವಾಯ್ಡ್ ಮಾಡಿ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ನೋ ಅಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಸೊ ಇಫ್ ಯು ಫೈಂಡ್ ಎನಿ ಡಿಫಿಕಲ್ಟೀಸ್, ಇಫ್ ಯು ಫೈಂಡ್ ಎನಿ ಚೇಂಜಸ್, ಇಲ್ಲ ಸರ್ ಇದರಲ್ಲಿ ಏನಾದರೂ ಚೇಂಜಸ್ ಇದೆ, ನಾವು ಅಪ್ಲೈ ಮಾಡುವಾಗ ಈ ರೀತಿ ಆಯಿತು ಅಂತ ಏನಾದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಿಮ್ಮ ಫೀಡ್ಬ್ಯಾಕ್ ಹೇಗಿದೆ ಅನ್ನೋದನ್ನು ಹೇಳಿ, ಏನಿದೆ ಅನ್ನೋದನ್ನು ನನಗೆ ಹೇಳಿ. ಓಕೆ, ಸೊ ಜೊತೆಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಹೆಲ್ಪ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸೊ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅದಲ್ಲದೆ ಇನ್ನೂ ಯಾವುದಾದ್ರು ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ಡೂ ದಟ್ ಒನ್. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೋಸ್ಕರ, ಓಕೆ, ಕರ್ನಾಟಕದಲ್ಲಿ ಓದ್ತಿರುವಂತಹ ಮಕ್ಕಳಿಗೋಸ್ಕರ 2026 CET
ಎಕ್ಸಾಮ್ನ ಬರೆಯುವಂತಹ ಮಕ್ಕಳಿಗೋಸ್ಕರ ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದೇರ್ ಎಕ್ಸಾಮ್. ಓಕೆ, ಎಕ್ಸಾಮ್ಸಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ರಾದರ್ ಪ್ರಿಪ್ರೇಷನ್ಸ್. ಸೊ ಹಾಗಾಗಿ ಅದೆಲ್ಲ ಕಂಪ್ಲೀಟ್ ಅಪ್ಲಿಕೇಶನ್ಸಿಂದ ಹಿಡಿದು ವೆರಿಫಿಕೇಷನಿಂದ ಹಿಡಿದು ಟೆಸ್ಟ್ಗಳಿಂದ ಹಿಡಿದು ಓಕೆ ಎಲ್ಲವೂ ಕೂಡ ನಿಮಗೆ ತುಂಬ ಈಸಿಯಾಗಿ ಆಗಲಿ ಅನ್ನೋದನ್ನು ನಾನು ವಿಶ್ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮಸ್ತೆ.